ಒಂದು ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅದು ನಮ್ಮ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್. ಸ್ಟಾರ್ ಅಂತಂದರೆ ಸಾಕು, ಮ್ಯೂಸಿಕ್ ಡೈರೆಕ್ಟರ್ ಬೇಡ, ಸ್ಟಾರ್ ಆಫ್ ಕರ್ನಾಟಕ ಹಂಸಲೇಖ ಅವರು. ನಾನಂತೂ ಅವರ ಸಂಗೀತ ಕೇಳಿಕೊಂಡು ಕಪಾಲಿಯಲ್ಲಿ ಪ್ರೇಮಲೋಕ ನೋಡಿಕೊಂಡೇ ಬೆಳೆದಿರೋದು. ನಮ್ಮ ತಾಯಿ ಇದ್ದಾರೆ ಅದಕ್ಕೆ ಉದಾಹರಣೆಗೆ, ಅದನ್ನು ಎಕ್ಸಾಂಪಲ್ಗೆ ಹೇಳೋದಕ್ಕೆ. ಪ್ರೇಮಲೋಕನ ಕಪಾಲಿ ಥಿಯೇಟ್ರಲ್ಲಿ ಕರ್ಕೊಂಡು ಹೋಗಿದ್ರು. ಸೊ ಇನ್ನೊಂದು ಮುಖ್ಯ ಕಾರಣ ಇವತ್ತು ಸೇರಿರೋದು, ನಮ್ಮ ಮೋನಾಲಿಸಾ ಚಿತ್ರಕ್ಕೆ 20 ವರ್ಷ ಕಳೆದಿದೆ. ಆ ಚಿತ್ರದ ಇಬ್ಬರು ಪ್ರಮುಖ ವ್ಯಕ್ತಿಗಳು ಇವತ್ತು ನನ್ನ ಜೊತೆಗಿದ್ದಾರೆ. ನನ್ನ ಸ್ನೇಹಿತ, ನನ್ನ ಸಹೋದರ ಅಂತ ಅಂದರೆ ತಪ್ಪಲಾಗಲಾರ್ದು, ಧ್ಯಾನ್ ಸಮೀರ್ ದತ್ತಾನಿ. ಮತ್ತು ಮೋನಾಲಿಸಾ ಪಾತ್ರವನ್ನು ವಿಭಿನ್ನ ಮಾಡಿ ಇಡೀ ತಂಡದ ಶ್ರಮದಿಂದ ನನಗೆ ಆ ಸಿನಿಮಾಗೆ ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಫಿಲ್ಮ್ ರಾಜ್ಯ ಪ್ರಶಸ್ತಿ ಬಂತು. ಆ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಟೈಟಲ್ ರೋಲಲ್ಲಿ ಪ್ಲೇ ಮಾಡಿದ ಸದಾ ಅವರು ಇಡೀ ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಎಲ್ಲ ಭಾಷೆಯ ಸಿನಿಮಾಗಳನ್ನ ಮಾಡಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಆ ಒಂದು ಸೆಲೆಬ್ರೇಷನನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಸೊ ಅದು ಯಾಕೆ 20 ವರ್ಷ ಕಳೆದಿದೆ, ಹೇಗೆ ಕಳೀತು ಅಂತ ಗೊತ್ತಿಲ್ಲ. ಅದರ ಒಂದು ತುಣುಕು ಒಂದು ವಿಡಿಯೋ ಮಾಡಿದ್ದೀವಿ. ಅದನ್ನು ನೋಡಿ ಅದಾದ ನಂತರ ಒಂದೊಂದೇ ಒಬ್ಬೊಬ್ಬರೇ ಗೆಸ್ಟ್ಸ್ನ ಇಲ್ಲಿ ಪರಿಚಯಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಚೀಫ್ ಗೆಸ್ಟು, ಮುಖ್ಯ ಅತಿಥಿಗಳಾಗಿ. ನನ್ನ ಮಿತ್ರ, ನನಗೆಲ್ಲ ಒಂದೊಂದು ಹಂತದಲ್ಲೂ ಸಪೋರ್ಟ್ ಮಾಡೋದು, ಬೆಂಬಲ ನೀಡಿರೋಂಥ ಶರಣ್ ಅವರು ನಮ್ಮ ಜೊತೆ ಇದ್ದಾರೆ. ಶರಣ್ ಅವರು ಅದ್ಭುತವಾದ ಕಲಾವಿದ ಅಂತ ಅವತ್ತೇ ಮೋನಾಲಿಸಾನ ಹೇಳಿದ್ದೆ. ಇವತ್ತು ಒಬ್ಬ ದೊಡ್ಡ ನಾಯಕ ನಟನಾಗಿ ಬೆಳೆದು ಇವತ್ತು ನಮ್ಮ ಜೊತೆ ಈ ಒಂದು ಸೆಲೆಬ್ರೇಷನ್ನ ಅಲ್ಲಿ ಒಂದು ಭಾಗಿಯಾಗಿರೋದು ನಮಗೆ ತುಂಬ ಖುಷಿ ತಂದಿದೆ, ಸಂತೋಷ ತಂದಿದೆ. ಧನ್ಯವಾದಗಳು. ಈ ಒಂದು ವಿಡಿಯೋ ನೋಡಿ ಮತ್ತೆ ಎಲ್ಲರ ಮಾತುಗಳನ್ನ ಕೇಳೋಣ. ಆಮೇಲೆ ದೊಡ್ಡ ಕಾರ್ಯಕ್ರಮ ಇದೆ, ನಿಮ್ಮ ಒಂದು ಪೇಷನ್ಸ್ ಬೇಕು. ಒಂದು ವಿಡಿಯೋ ನೋಡ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಅಲ್ಲಿ ಜಿಮ್ ಇನ್ಸ್ಟ್ರಕ್ಟ್ ಮಾಡ್ತಾನೆ ಒಂದು ನಟ ಆಗಬೇಕು ಅಂತ ನಾನು ಕೇಳಿಕೊಂಡ್ರು. ಆ ಸಿನಿಮಾನಲ್ಲಿ ಒಂದು ಪಾತ್ರ, ಧ್ಯಾನಿನ ಸ್ನೇಹಿತನ ಪಾತ್ರ ಮಾಡಿದ್ರು. ಅದರ ಜೊತೆಗೆ ಶರಣ್ ಅವರ ಒಂದು ಕಾಮಿಡಿ ಇಡೀ ಚಿತ್ರಮಂದಿರದಲ್ಲಿ ಬಿದ್ದು ಬಿದ್ದು ನಗ್ತಾಯಿದ್ರು. ಆ ಥರ ಒಂದು ಅದ್ಭುತವಾದ ಕಾಮಿಡಿ ನಮ್ಮ ಅದು ಒಂದು 2 ತುಣುಕು 2 ವಿಡಿಯೋ ಹಾಕಿದ್ರೆ ಅದಾದ ನಂತರ ಒಬ್ಬೊಬ್ಬರನ್ನೇ ಕರಿತೀನಿ. ಫಸ್ಟು ಒಂದು ಸಿಹಿಯಿಂದ ಶುರು ಮಾಡೋಣ. ದಯಮಾಡಿ ಹಂಸಲೇಖ ಸರ್ ಬರಬೇಕು ವೇದಿಕೆ ಮೇಲೆ, ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮೆಲ್ಲರ ಜೊತೆ ಒಂದು ಕೇಕನ್ನು ಕಟ್ ಮಾಡಬೇಕು. ಮೋನಾಲಿಸಾ ಒಂದು ಕೇಕ್ ಮಾಡಿದ್ದೀವಿ, 20 ವರ್ಷದ ಒಂದು ಕೇಕು. ಆ ಒಂದು ಸಿಹಿಯನ್ನು ಹಂಚಿ ಈ ಕಾರ್ಯಕ್ರಮನ ಶುರು ಮಾಡೋಣ. ಎಲ್ಲರೂ ಬರಬೇಕು. ನಮ್ಮ ಕೆ ಸರ್ ಅವರಾಗಲೇ ಸೀನಿಯರ್ ಕ್ಯಾಮ್ರಾಮನ್ ಆ ಸಿನಿಮಾದಲ್ಲಿ, ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಗುಂಡ್ಲುಪೇಟ್ ಸುರೇಶು ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಮೋನಾಲಿಸಾನಲ್ಲಿ ಇವತ್ತು ಕ್ಯಾಮ್ರಾಮನ್ ಆಗಿದ್ದಾರೆ. ಅಫ್ಕೋರ್ಸ್ ನನ್ನ ಸಿನಿಮಾನಲ್ಲೇ ಫಸ್ಟ್ ಸಿನಿಮಾ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದು ಹುಡುಗ ಹುಡುಗಿನಲ್ಲಿ, ಅದು ಧ್ಯಾನ್ ಹೀರೋ. ಆ ಸಿನಿಮಾದ ಮೂಲಕ ಇವತ್ತು ಹಲವಾರು ಸಿನಿಮಾಗಳನ್ನ ಮಾಡ್ತಾರೆ. ಬಿ ಎ ಮಧು ಅವರು ನಮ್ಮ ಜೊತೆ ಇದ್ದಾರೆ. ಬಿ ಎ ಮಧು ಅವರು ಆಗಲೇ ದೊಡ್ಡ ದೊಡ್ಡ ರೈಟರು, ಮತ್ತು ನಾನು ಆಗ್ತಾನೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಹೆಜ್ಜೆಗಳು ನೀಡ್ತಾ ಇದ್ದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅವರು ನಮ್ಮ ಜೊತೆಗಿದ್ದಾರೆ. ಶರಣ್ ಅವರು ಅಷ್ಟೇ, ದಯಮಾಡಿ ಬರಬೇಕು ಎಲ್ಲರೂ. ಸಾನ್ಯಾ ಅಯ್ಯರ್ ಆ್ಯಂಡ್ ಸಮರ್ಜಿತ್ ಪ್ಲೀಸ್ ಬನ್ನಿ. ಸದಾ ಅವರೇ, ಧ್ಯಾನ್. ಕರೀತೀನಿ ನಮ್ಮ ವೈಫು ಕಲ್ಯಾಣ್ ಕರೆದಿದ್ದೆ. ಡಿಂಪು ಸ್ವಲ್ಪ ಯಾರು ಕೇಕ್ ಸ್ಟಿಲ್ ಏನಾರ ಬೇಕು ಅಂದರೆ ತಗೊಳ್ಳಿ.
ಈ ಸಿನಿಮಾ ಮಾಡೋದಕ್ಕೆ ನಾನು ಆಗಲೇ ಒಂದು ತುಂಟಾಟ ಅನ್ನೋದ ಒಂದು 100 ದಿನ ಆಗಿತ್ತು, ಓಡಿತ್ತು ಸಿನಿಮಾ. ಅದಾದ ನಂತರ ಲಂಕೇಶ್ ಪತ್ರಿಕೆ ಸಿನಿಮಾ ಮಾಡಿದ್ದೆ. ಮತ್ತು ಇದೆಲ್ಲದಕ್ಕೂ ಒಂದು ಬೆನ್ನೆಲುಬಾಗಿ ನಿಂತ, ಸಪೋರ್ಟ್ ಮಾಡಿದ್ದು, ಮತ್ತು ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಮುಂದೆ ಬಂದು ಕ್ಯಾಮ್ರಾ ಹಿಂದೆನೇ ಇದ್ದು ನನಗೆ ಸಪೋರ್ಟ್ ಮಾಡೋಂಥ ವೈಫ್ ಅರ್ಪಿತಾ, ದಯಮಾಡ್ಬಾ ಬರಬೇಕು. ಹಾಗೆ ನಮ್ಮ ತಾಯಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಈಗ ತಾನೇ ನೀ ಸರ್ಜರಿ ಮಾಡಿಸಿ ರೆಡಿಯಾಗಿ ಮೊಮ್ಮಗನ ಸಿನಿಮಾ ಸಾಂಗನ್ನು ಒಂದು ನೋಡೋಕೆ ಬಂದಿದ್ದಾರೆ. ಈ ಒಂದು ಮೊನಾಲಿಸಾ ಒಂದು ಸಂಭ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಕೇಕ್ ಕಟ್ ಮಾಡಿಬಿಟ್ಟು. ಕವಿರಾಜ್ ಅವರು ನಾನು ಮೊನಾಲಿಸಾ ಮಾಡಿದಾಗ ಅವಾಗ ತಾನೇ ಪಾದಾರ್ಪಣೆ ಮಾಡಿದರು ಲಿರಿಸಿಸ್ಟ್ ಆಗಿ. ಅವರು ನಮ್ಮ ಜೊತೆಗಿದ್ದಾರೆ. ಸದಾ, ಧ್ಯಾನ್ ಎಲ್ಲ ಸೇರಿ ಬನ್ನಿ ಸರ್ ನೀವಿರಿ. ಹೀರೋಯಿನ್ ಧ್ಯಾನ್ ಮತ್ತು ಸದಾ ಅವರು ಕೇಕ್ನ ಕಟ್ ಮಾಡಬೇಕು. ಮನು ತಗೊಂಡ್ರ 20 ವರ್ಷ ಕಳೆದಿದೆ. ಇದೆಲ್ಲರ ಒಂದು ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಸಣ್ಣದಾಗಿ 2 ನಿಮಿಷ 3 ನಿಮಿಷ ಅವರ ಒಂದು ಅನುಭವಗಳನ್ನ ಹಂಚ್ಕೊಂಡು, ನಮ್ಮ ಇನ್ನೊಂದು ಮುಖ್ಯವಾದ ಕಾರಣ ನಮ್ಮ ಹಂಸಲೇಖ ಸರ್ ಇವತ್ತು ಬಂದಿದ್ದಾರೆ. ಅದನ್ನು ನಾವು ಮುಂದುವರ್ಸೋಣ ಆ ಕಾರ್ಯಕ್ರಮಕ್ಕೆ. ಮಾಡಿ ಕಲ್ಯಾಣ್ ಅವರು ಮೊನಾಲಿಸಾ ಅದ್ಭುತವಾದ ಹಾಡುಗಳನ್ನ ಬರೆದವರು. ಕಲ್ಯಾಣ್ ಇದ್ದಾರೆ ಇವತ್ತು. Sada can't feed it to Dhyan. Yeah. Yeah, she does. Samar and Tanya can feed both of you. Please, Samar. Tanya. Yeah.
ಸೊ ಈಗ ಬಂದ್ರಿ ಸಾಕು ಬಂದ್ರಿ ಸ್ವಲ್ಪ ಆ ಕಡೆ ಮೂವ ಆ ಕಡೆ. ಈಗ ಮೋನಾಲಿಸಾದ ಅನುಭವಗಳನ್ನ ಸದಾ ಮೂಲಕ, ಅದಾದ ನಂತರ ಧ್ಯಾನ್ ಮತ್ತು ಮಧು, ಕೆ ಇವೊಂದು ಎರಡೆರಡು ಮಾತು, ಕಲ್ಯಾಣ್ ಅವರು ಎಲ್ಲರೂ ಒಂದೆರಡು ಮಾತು ಆಡಬೇಕು ಅಂತ ಕೇಳ್ಕೊತೀವಿ. Good evening, everybody. Thank you so much for such a warm welcome, even after so many years. I don't even remember the last time I visited Bangalore for work. And it just feels the same. The kind of warm love that we received when Mona Lisa had released, I felt exactly the same emotions even today. So thank you. Thank you for that. And thank you, Indrajit, for having us here. On this occasion of 20 years of Mona Lisa. Time just flies. It just flies. And, you know, today when we see it on screen, the old songs where they're played, it's nothing but nostalgia. I am glad that I debuted with a film like Mona Lisa in Kannada because obviously the kind of potential it had and the kind of reach it had, thanks to Indrajit's not just direction but the great marketing person that he is. So even after Mona Lisa, when I didn't do that many movies, I'm still remembered for that one role of Mona Lisa. And yeah, I really wish him the best with Gauri, the next project that he's coming up with. And the Jodi looks fabulous. And the song that they played, the making, whatever they played, also is looking quite interesting. So I wish them the best and looking forward to seeing the song. I believe the song is going to be released today. So I'm looking forward to that as well. Yeah, loved being here with everybody that was a part of Mona Lisa. Lovely memories. Thank you so much. Thank you. ಥ್ಯಾಂಕ್ ಯು ಸದಾ ಅವರು ಮೊನಾಲಿಸಾ ಆದ ನಂತರ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲ ಭಾಷೆ ಹಾಗೆ ಹಿಂದಿ ಮತ್ತು ಇನ್ನಿತರ ಭಾಷೆಗಳಲ್ಲೂ ನಟಿಸಿದ್ರು ಮತ್ತು ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾ, ಒಂದು ಕೀರ್ತಿ ಕೊಟ್ಟಂಥ ಸಿನಿಮಾ. ಮತ್ತು ಸದಾ ಅವ್ರ ಬಗ್ಗೆ ಒಂದು ತಮಾಷೆಯ ಒಂದು ತುಣುಕು ಹೇಳಬೇಕಂದ್ರೆ ಹಲವಾರು ಘಟನೆಗಳು, ಅದ್ಭುತವಾದ ಘಟನೆಗಳು ನಡೀತು ಶೂಟಿಂಗಲ್ಲಿ. ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸು. ಆದರೆ ಇವತ್ತು ಪತ್ರಕರ್ತರಿಗೋಸ್ಕರ ಈ ಕಾರ್ಯಕ್ರಮ ಅಂದೆ. ಪತ್ರಕರ್ತರ ಒಂದು ತುಂಟತನ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ. ಇದೇ ಥರ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ. ಪತ್ರಿಕಾಗೋಷ್ಠಿ ಇಟ್ಕೊಂಡು ನಾವು ಥೈಲ್ಯಾಂಡ್ ಹೋಗಿ ಅಲ್ಲಿ ಥೈಲ್ಯಾಂಡಿನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ವಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಹೌ ನಾಟಿ ದ ಜರ್ನಲಿಸ್ಟ್ ವಿಲ್ ಬಿ ಸಮ್ಟೈಮ್ಸ್, ನಾಟಿ ಆ್ಯಂಡ್ ಫನಿ. ಯಾವ ಥರ ಗೊತ್ತಾ ಸರ್, ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಥೈಲ್ಯಾಂಡಿಂದ ಬಂದು ಶೂಟಿಂಗ್ ಮಾಡಿ ಬಂದ್ವಿ. ಅವ್ರ ಅನುಭವಗಳನ್ನೆಲ್ಲ ಹೇಳಿದ್ರು. ಅಲ್ಲಿ ಥೈಲ್ಯಾಂಡಲ್ಲಿ ನಾನು ಬೋಟಲ್ಲಿ ಹೋದಾಗೆಲ್ಲ ನನಗೆ ತುಂಬ ತಲೆ ಸುತ್ತಾ ಇತ್ತು, ನಾನು ವಾಂತಿ ಮಾಡಬೇಕಾಯ್ತು, ವಾಮಿಟ್ ಮಾಡಿದೆ, ತುಂಬ ತಲೆ ಸುತ್ತಾ ಇತ್ತು ಅಂತೆಲ್ಲ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಬೋಟಲ್ಲಿ ಸ್ಪೀಡ್ ಬೋಟಲ್ಲಿ ಕೂತ್ಕೊಂಡು ತಲೆ ತಿರುಗ್ತಾ ಇತ್ತು ಅಂತ. I am only talking about the happy memories. Please don't bring all that. It's a very happy memory from the journalist point of view, because ಅದಾದ ನಂತರ ಸಂಜೆ ವಾಣಿಯ ಒಂದು ಪತ್ರಕರ್ತ ಸದಾನಂದ ಅಂತ ನಮ್ಮ ಜೊತೆ ಇಲ್ಲ ಪಾಪ, ಅವ್ರು ನೆನೆಸ್ಕೊತಾ ಇದ್ದೀನಿ. ತುಂಬ ದೊಡ್ಡ ಒಂಥರ ಒಂದು ಪತ್ರಕರ್ತ, ಹಾಗೆ CMನ ಮೀಡಿಯಾ ಅಡ್ವೈಸರ್ ಆದರು, ಈಗ ತೀರ್ಕೊಂಡ್ರು. ನನ್ನ ಸ್ನೇಹಿತ
ಅವರು ಒಂದು ತುಂಟತನದಿಂದ ಒಂದು ಕ್ಯಾಪ್ಷನ್ ಕೊಟ್ಟರು, ಮೋನಾಲಿಸಾ ಚಿತ್ರೀಕರಣ, ಸದಾಗೆ ಥಾಯ್ಲೆಂಡಲ್ಲಿ ವಾಂತಿ, ಇಂದ್ರಜಿತ್ ಕಾರಣರಲ್ಲ ಅಂತ. ಸೊ ಇದನ್ನು ನೆನೆಸ್ಕೊಂಡೆ ಇಲ್ಲಿ, ಯಾಕಂದರೆ ತಮಾಷೆ ಆಗಿತ್ತು ಅದು. ಸೊ ಸೊ ಅದ್ಭುತವಾಗಿ ಆ ಕ್ಯಾಪ್ಷನ್ಗಳು ಮೆಂಚಬೇಕು. ಒಂದೊಂದ್ಸತಿ ನಿರ್ದೇಶಕರಾದಾಗ ಪತ್ರಕರ್ತರು ನಿಮ್ಮನ್ನು ಹೊಗಳ್ತಾರೆ, ಟೀಕೆ ಮಾಡ್ತಾರೆ, 4 ಸ್ಟಾರ್ ಕೊಡ್ತಾರೆ, 2 ಸ್ಟಾರ್ ಕೊಡ್ತಾರೆ. ಅದನ್ನೆಲ್ಲ ಆರೋಗ್ಯಕರವಾಗಿ ಡೈಜೆಸ್ಟ್ ಮಾಡ್ಕೋಬೇಕು, ತಮಾಷೆ ಮಾಡಬೇಕು, ನಗಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಧ್ಯಾನ್ ಅವರು ಒಂದೆರಡು ಮಾತಾಡ್ತಾರೆ. Namaskara, good evening. It always feels great to be back in Bengaluru. It's my second home, and can't believe it's been 20 years of this magical and memorable film Mona Lisa that Indrajit put together, brought all of us together to make this film, make this memory, right from KK sir to Sharan to all the team members that are here. It was a very memorable journey. Making of this film, I remember right from Jakkur Airport, shooting for nights together with the planes and the cars and the fire, to the roller skating fight scene, which very creatively Indrajit incorporated in the film. And I think till date, people remember that, and they ask me about the roller skating fight scene in Mona Lisa. The songs of Mona Lisa, of course. I just want to interrupt you and show you your picture with my son as a hero, how it was when we were shooting for Mona Lisa. Can you believe that? ನನ್ನ ಮಗ ಆ ಥರ ಇದ್ದ ಮೊನಾಲಿಸಾ ಶೂಟಿಂಗ್ ಮಾಡ್ಬೇಕಾರೆ. Yeah, so that's the first time I met him. So I'm so proud to see that now he's having his debut film, and all the best for Gauri coming up. The songs are looking fantastic, and I'm sure Indrajit will redo his magic and much more for this film. And thank you for having me here, for having this event, for all the memories of Mona Lisa, the nostalgia of Mona Lisa, and all the best for Gauri. ಥ್ಯಾಂಕ್ ಯು ಸಮೀರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಆಲ್ ದ ವೇ. ಈ ಥರ ಒಂದು ಕಾರ್ಯಕ್ರಮಕ್ಕೆ ಬಾಂಬೆಯಿಂದ ಇದಕ್ಕೋಸ್ಕರ 20 ವರ್ಷದ ಒಂದು ಸಂಭ್ರಮವನ್ನು ಆಚರಿಸೋದಕ್ಕೆ ಇಬ್ಬರು ಸದಾ ಥ್ಯಾಂಕ್ ಯು ಧ್ಯಾನ್. ಆ್ಯಂಡ್ ಅವರ ಮಾತಾಡೋದಕ್ಕೂ ಮುಂಚೆ ಒಂದು ಮಾತು ಹೇಳಬೇಕು ಅಂತ ಇದ್ದೆ, ಅದು ಹೇಳಿದರೆ ತುಂಬ ನಾಚಿಕೊಂಡು ಮಾತಾಡ್ತಾ ಇರಲಿಲ್ಲ. ನಾನು ನಮ್ಮ ನಾಯಕ ನಟಿ ಸಾನಿಯಾ ಅಯ್ಯರ್ಗೆ ಹೇಳಿದೆ, ಯಾರು ಮುಖ್ಯ ಅತಿಥಿಗಳು ನಾಳೆ ಕಾರ್ಯಕ್ರಮಕ್ಕೆ ಅಂತ ಕೇಳಿದ್ರು. ನಾನು ಸದಾ ಅಂತ ಹೇಳಿದೆ. ಸದಾ ಅಂತ ಹೇಳಿದ ತಕ್ಷಣ ತುಂಬ ಮೌನವಾಗಿದ್ದರು. ಮತ್ತು ಸಮೀರ್ ದತ್ತಾನಿ ಧ್ಯಾನ್ ಅಂತಂದೆ, ಅಯ್ಯೋ ಹಿ ವಾಸ್ ಮೈ ಕ್ರಶ್ ಅಂತ ಹೇಳಿದ್ರು. ಸೊ ಈ ಕಾರಣದಿಂದ ಇವತ್ತು ನೀವು ಇನ್ನೂ ಸಾನ್ಯಾನಲ್ಲಿ ಆ ಮುಖದಲ್ಲಿ ಇನ್ನೂ ಹೆಚ್ಚು ನಗು ಕಾಣ್ಬೋದು. ಸೊ ಈಗ ನಮಗೆ ನಮ್ಮ ನೆಕ್ಸ್ಟು ತುಂಬ ಪ್ರಮುಖ ವ್ಯಕ್ತಿ ಈ ಸಿನಿಮಾಗೆ. ಆ ಸಿನಿಮಾ ಶರಣ್ ಇಲ್ಲದೆ ಆಗಲ್ಲ. ಯಾಕೆ ಅಂತಂದರೆ ಆ ಸಿನಿಮಾದಲ್ಲಿ ನಗ್ತಾ ಎಷ್ಟು ನಾನು ಮತ್ತೆ ನೋಡಿದ್ರೆ ನಗು ಬರುತ್ತೆ, ಆ ಥರ ಒಂದು ಅದ್ಭುತವಾದ ಕಾಮಿಡಿನಲ್ಲಿ ನಟಿಸಿದ್ದು. ಮತ್ತು ಅವರು ಒಂದು ಎಷ್ಟು ಪಾಪ್ಯುಲರ್ ಆದರು ಅಂದರೆ, ಒಬ್ಬ ನಾಯಕ ನಟ ಎಷ್ಟು ಪಾಪ್ಯುಲರ್ ಆದರೂ ನಮ್ಮ ಶರಣು ಅಷ್ಟೇ ಪಾಪ್ಯುಲರ್ ಆದರು. ಅವರ ಒಂದು ಕಾಮಿಡಿ ಟೈಮಿಂಗು, ಅವರ ನಟನೆ, ಮತ್ತು ಈಗ ನಮ್ಮ ಜೊತೆ ಒಂದು ನಾಯಕ ನಟನಾಗಿ ಇವತ್ತು ಒಂದು ದೊಡ್ಡ ಹೆಸರು ಮಾಡಿರೋದು ನನಗೆ ವೈಯಕ್ತಿಕವಾಗಿ ತುಂಬ ಹೆಮ್ಮೆಯ ವಿಷಯ ಅನಿಸುತ್ತೆ. ಅವರು ಒಂದೆರಡು ಮಾತಾಡಬೇಕು ಇದ್ರ ಬಗ್ಗೆ. ಓಕೆ, ನಮಸ್ಕಾರ. 20 ವರ್ಷ ಅನ್ನುವಂಥದ್ದು ಹಿಂಗೆ ಹೋಗ್ಬಿಡ್ತು ಅಂತಂದರೆ ನಿಜಕ್ಕೂ ಅಲ್ಲಿ ನೋಡ್ತಾ ಇದ್ದರೆ 20 ವರ್ಷ ಆಗೋಯ್ತಾ ಅಂತ ಅನಿಸ್ತಾ ಇರುತ್ತೆ. ಆದರೆ ಒಂದು ಸಮಾಧಾನ ಏನು ಅಂತಂದರೆ, ನನಗೆ ಆ ಸಿನಿಮಾ ಮಾಡೋ ಟೈಮಲ್ಲಿ 13 ವರ್ಷ. ಇದು ಸಖತ್ ಖುಷಿ ನನಗೆ. ಇವಾಗ ಒಂದು 35 ತನಕ ಇರ್ಬೋದು ಸರ್. ಯಾಕೆಂದರೆ ಮೊನ್ನೆ ಆದಂಗೆ ಸರ್ ನನಗೆ ಸರ್ ಕರೆದ್ರು, ಅದೇ 20th ಇಯರ್ ಅಂತಂದು. ಸರ್ 20th ಇಯರ್ ಸುಮ್ಮನೆ ಸರ್, ಹಂಗೆ ಹೇಳಕ್ಕೆ ಹೋಗ್ಬಿಡ್ರಿ, ನನಗೊಂದು 5-6 ವರ್ಷದ ತನಕ ಥರ ಇದೆ ನನಗೆ, ಅದಾದಮೇಲೆ ನನಗೆ ವಯಸ್ಸಾಗಿಲ್ಲ ಸರ್, ಇದಕ್ಕೇನೂ ಆಗಿಲ್ಲ ಅಂತಂತಂದೆ. ಕಾರಣ ಹೇಳ್ತೀನಿ ಏನು ಅಂತ. ಇಲ್ಲಿ ವೇದಿಕೆ ಮೇಲಿರೋ ಅಂಥ ಅಷ್ಟು ಜನ, ಅಂದರೆ ಈ ಸಿನಿಮಾದಲ್ಲಿ ನಟಿಸಿದಂಥ ಇಷ್ಟು ಜನನ ನೋಡಿ, ಅಲ್ಲಿಗೂ ಇಲ್ಲಿಗೂ ಒಂದು ಚೂರು ವ್ಯತ್ಯಾಸ ಇರಲ್ಲ, ನನ್ನಿಂದ ಹಿಡ್ಕೊಂಡು. ಹೌದಾ? ಇದನ್ನೆಲ್ಲರೂ ಇದನ್ನು ಒಪ್ಕೊಳ್ಬೇಕಾದಂಥದ್ದು. ಧ್ಯಾನ್ ಅವರಾಗಿರ್ಬೋದು, ಹೀರೋಯಿನ್ ಮೇಡಮ್ ಅವರಾಗಿರ್ಬೋದು. ನಮಗೆ ಒಂದಿಷ್ಟು ದಿವಸದ ಮೂಮೆಂಟ್ಸ್ ಇದೆಯಲ್ಲ ನಮಗೆ, ಆ ಮೂಮೆಂಟು ಪ್ರತಿ ಕ್ಷಣವೂ ಕೂಡ ಮರಿಲಾರದಂಥದ್ದು ಮೊನಾಲಿಸಾದಲ್ಲಾಗಿರೋ ಅಂಥದ್ದು.
ಪ್ರತಿ ಕ್ಷಣನೂ ಅವ್ರಿಗೆ ನಾನು ನೆನಪಿಸಿದ್ದೀನಿ. ಏನು ರೀ ಇಷ್ಟು ಚೆನ್ನಾಗಿ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂತಂದರು. ಅದಕ್ಕೆ ಸರ್ ನನಗೆ 20 ವರ್ಷ ಆಗಿಲ್ಲ ಈ ಸಿನಿಮಾಗೆ, 4 ವರ್ಷ, ಪ್ರತಿ ದಿವಸದ ಶಾರ್ಟ್ ಇಂದು ಕೂಡ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಯಾಕಂತಂದರೆ ಧ್ಯಾನ್ ಅವರು ಇಡೀ ಕರ್ನಾಟಕದ ಕ್ರಶ್ ಅವರು. ಅವಾಗ ಇವಾಗ ಸದಾ ಅವರು ನಮ್ಮೆಲ್ಲರ ಕ್ರಶು. ಯಾಕಂತಂದರೆ ಸರ್ದು ಒಂದು ಥರದ ಕೈಗುಣ ಬಹಳ ಚೆಂದ ಇದೆ. ಇವರು ನಾನು ಹೇಳಲೇಬೇಕು, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಸರ್, ನಿಮ್ಮ ಸಿನಿಮಾಗಳಲ್ಲಿ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾನು ಮ್ಯೂಸಿಕಲ್ಲಿ ಮಿಸ್ ಹೊಡೆದೇ ಇಲ್ಲ ಇವರು. ಒಂದು ಮ್ಯೂಸಿಕಲ್ಲಿ. ಎರಡನೇದು ಇಡೀ ಭಾರತದಾದ್ಯಂತ ನೆನೆಸುವಂಥ, ಸ್ಮರಿಸುವಂಥ, ಇವತ್ತು ನಾವೆಲ್ಲರೂ ಏನು ಹಾಡಿ ಹೊಗಳ್ತಾ ಇದ್ದೀವಿ ಅಂಥ ಹೀರೋಯಿನ್ಗಳನ್ನು ಚಿತ್ರರಂಗಕ್ಕೆ, ಅದು ಕನ್ನಡ ಚಿತ್ರರಂಗದ ಮುಖಾಂತರ ಪಾದಾರ್ಪಣೆ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿ ಮಾಡ್ಕೊಂಡಂಥವ್ರು ಇಂದ್ರಜಿತ್ ಸರ್ ಅವರು. ಖಂಡಿತ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಇದಕ್ಕೆ. ಯಾಕಂತಂದರೆ ಆ ಥರದ ಒಂದು ಶಕ್ತಿ. ಇವತ್ತು ನನ್ನನ್ನು ಚೀಫ್ ಗೆಸ್ಟ್ ಅಂತ ಹೇಳಿದ್ದಾರೆ. ನನ್ನ ಕಾಂಟ್ರಿಬ್ಯೂಷನ್ನು ಈ ಸಿನಿಮಾಗೆ ತುಂಬ 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 ಕಮ್ಮಿ. ಇಡೀ ಚಿತ್ರರಂಗ, ಅಂದರೆ ಇಡೀ ಭಾರತ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಚಿತ್ರರಂಗ ನಂಬಿರೋ ಅಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದರೆ ಅದು ಡೈರೆಕ್ಟರ್. ಅವರು ಚೀಫ್ ಆಗ್ತಾರೆ, ನಾನು ಗೆಸ್ಟ್ ಅಷ್ಟೇ ಸರ್. ಯಾಕಂದರೆ ತುಂಬ ಯಾಕಂದರೆ ನೋಡಿ, ಈ ಥರದೊಂದು ನಿರ್ದೇಶಕರು ಇರ್ತಾರೆ, ಮಧು ಸರ್ ಅಂಥವರ ಬರವಣಿಗೆ ಇರುತ್ತೆ. ಇನ್ನೆಂಥದ್ದು ಬೇಕು ನಮಗೆ? ಅವೆರಡನ್ನು ಪೊಟ್ರೆ ಮಾಡಿಬಿಟ್ರೆ ಸಾಕು, ಈ ಥರದೊಂದು ಯಶಸ್ವಿ ಸಿನಿಮಾ ಸಿಗುತ್ತೆ. ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ, ಭಾಳ ಸ್ಕ್ರ್ಯಾಚಿಂದ ಬಂದಂಥವ್ನು ನಾನು. ಅವಕಾಶ ಸಿಗುವಂಥದ್ದೇ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ರೀ. ಆವಾಗ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ಮೈಲೇಜ್ ಏನಿದೆ ಅಂತ ನೋಡ್ಕೊಳ್ತೀವಿ ನಾವು, ಅದು ಎರಡನೇ ಸಕ್ಸಸ್ಸು. ಅಂದರೆ ಅವಕಾಶ ಸಿಕ್ಕಿದೆ ಒಂದು ಸಿನಿಮಾಗೆ, ನನಗೆ ಪಾತ್ರ ಎಷ್ಟು ಗಾತ್ರ ಹೆಂಗಿದೆ ಅಂತ ಅನ್ನೋವಂಥದ್ದು. ಮೂರನೇದು ಏನು ಗೊತ್ತಾ, ತುಂಬ 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 ಅದೃಷ್ಟಶಾಲಿಗಳಿಗೆ ಮಾತ್ರ ಸಿಗೋವಂಥದ್ದು. ಒಂದು ಸಕ್ಸಸ್ಫುಲ್ ಸಿನಿಮಾದಲ್ಲಿ ಅವಕಾಶ ಸಿಗೋದು, ಅದು ಅವಕಾಶ ಒಳ್ಳೆಯ ಗಾತ್ರದಲ್ಲಿ ಸಿಗೋವಂಥದ್ದು ಇದೆ ಗೊತ್ತಾ. ಆ ಥರದ ವಿಚಾರದಲ್ಲಿ ಭಾಳ ಅದೃಷ್ಟವಂತ ನಾನು ಅಷ್ಟೇ. ಯಾಕಂದರೆ ಈ ಥರದ ಸಿನಿಮಾದಲ್ಲೆಲ್ಲ ನನಗೆ ನಟಿಸೋವಂಥ ಒಂದು ಅವಕಾಶ, ಒಂದು ಪ್ಲ್ಯಾಟ್ಫಾರ್ಮು ಈ ಇಡೀ ತಂಡ ಒದಗಿಸ್ಕೊಟ್ಟಿದೆ ಅಂತ ಅನ್ನೋದಾದರೆ ಬಹಳ ಖುಷಿಯಾಗುತ್ತೆ. ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ ನನ್ನ ಚಿತ್ರ ಜೀವನದ ಒಂದು ಇದರಲ್ಲಿ ನಾನು ಸ್ಮರಣಿಸಬೇಕಾದಂಥ ಒಂದು ವಿಚಾರ ಇದು. ನನಗೆ ಈ ಸಿನಿಮಾದ ಒಂದು ವಿಚಾರ ಹೇಳಲೇಬೇಕು ರೀ. ಸಾರಿ ಸರ್, ನೀವು ಬರೀ 3 ನಿಮಿಷ ಅಂದ್ರಿ, ಜಾಸ್ತಿ ತಗೋತಿದ್ದೀನಿ ಅಂತ ಅನ್ಸುತ್ತೆ. ಯಾಕಂದರೆ ಈಗ ಒಂದು ಪಗ್ ಅಂತ ಒಂದು ನಾಯಿ ನೀವೆಲ್ಲರಿಗೂ ಗೊತ್ತಿರುತ್ತೆ, ನಮ್ಗೆ ಅವಾಗೆಲ್ಲ ಗೊತ್ತೇ ಇಲ್ಲ ರೀ. ಅದು ಯಾವುದೋ ಒಂದು ಇದು ವೋಡಾಫೋನಲ್ಲಿ ಮಾತ್ರ ಅದು ಪಗ್ ಹಚ್ ಫೋನಲ್ಲಿ ನೋಡೋದಂಥದ್ದು. ನನಗೆ ಗೊತ್ತಿರೋ ಹಂಗೆ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಟೈಮ್ ಆ ನಾಯಿನ ನಾವು ಈ ಸಿನಿಮಾದಲ್ಲಿ ಇದನ್ನು ಮಾಡಿದ್ದಂಥದ್ದು. ಆ ಥರದ್ದು ನಾಯಿನೇ ನೋಡಿಲ್ಲ ಬಸ್ ನಾನು. ತೊಗೊಂಬಂದರು ಶಾರ್ಟ್ಗೆ, ಇದನ್ನು ಗೊಂಬೆನಾ ಅಂತಂತಂದೆ. ಇಲ್ಲ, ಉಸಿರಾಡ್ತಾ ಇತ್ತದು. ಅಯ್ಯೋ ಏನ್ರಿ ಇದು, ಈ ಥರದ್ದೊಂದು ಚಿಕ್ಕ ನಾಯಿ ನೋಡೇ ಇಲ್ಲ ನಾನು. ಸರಿ ಸರ್, ಎಲ್ಲಿಂದ ತೊಗೊಂಬಂದಿಲ್ಲ, ನಮ್ಮ ಫ್ರೆಂಡ್ ಅವರು ಇದನ್ನು ಮಾಡಿದ್ರು ಅಂತ ಅಂತಂದು. ಒಂದು ಸೀನ್ ಇದೆ ಅದರಲ್ಲಿ, ಅದು ಕಟ್ಟಿಂಗ್, ಇದು ಒಂದು ಸೆಲ್ಯೂನ್ ಸೀನ್ ಅದು. ಆ ಕ್ಯಾರೆಕ್ಟರ್ ಒಬ್ಬರು ಎತ್ಕೊಂಬರ್ಬೇಕು ಆ ನಾಯಿನ. ಎತ್ಕೊಂಡ್ಬಂದರು, ಬೀಳಿಸ್ಬಿಟ್ಟ. ಆ ನಾಯಿ ಬಿದ್ದು ತಪಕ್ಕಂತ ಬಿದ್ದೋಯ್ತು. ನಾಯಿ ಬಿದ್ದೋದ ತಕ್ಷಣ ಅದು ಅಂತ ಇದೆ ನಾಯಿ. ನನಗೆ ಗುರು ಏನಾಯ್ತು ಗುರು ಅದಕ್ಕೆ ಅಂತಂದ್ರೆ, ಸರಿ ಏನಿಲ್ಲ ಅಂತಂದ್ಬಿಟ್ಟು ಮತ್ತೆ ತೊಗೊಂಡೋದ್ರು. ಎರಡನೇ ಶಾಟು ಬೀಳಿಸಿದ್ರು ಆ ನಾಯಿನ. ಬಾಗಿಲು ತಗೊಂಡು ಬರಬೇಕು, ಎರಡನೇ ಶಾಟು ಬಿದ್ದೋಯ್ತು ಅದು. ಆಮೇಲೆ ಅದು ಮೋಸ್ಟ್ಲಿ ಹೊಂಟೋಯ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂದ್ಕೊಂಡು ಮುಗಿದು ಮೋಸ್ಟ್ಲಿ ಪ್ಯಾಕಪ್ ಆಗ್ಬೋದು ಅಂತಂದ್ಬಿಟ್ಟು ಶೂಟಿಂಗ್ ಇಲ್ಲ ಸ್ವಲ್ಪ ಹೊತ್ತು, ಒಂದು 1 hour 2 hour ಶೂಟಿಂಗ್ ಇಲ್ಲ. ಶೂಟಿಂಗ್ ಯಾಕೆ ಏನಾಯ್ತು ಅಂದರೆ, ಇಲ್ಲ ಕಾರ್ನ ತೊಗೊಂಡೋಗಿ ಕಾರಲ್ಲಿ AC ಹಾಕಿ ಕುತ್ಕೊಂಡ್ರು ಸರ್ ಒಂದು ಅರ್ಧ ಗಂಟೆ. ಅಣ್ಣ ಇದು ಅಂಥದ್ದು ಗುರು, ನಾಯಿಗೂ ಕೂಡ ಇಂಥದ್ದಾ ಅಂತ ಅನ್ನೋವಂಥದ್ದು ನನಗೆ ಫಸ್ಟ್ ಟೈಮು ಒಂದು ಪ್ರೀಮಿಯಂ ನಾಯಿ ಮರಿನ ನನಗೆ ಪರಿಚಯ ಮಾಡಿಕೊಟ್ಟ. ಈ ಥರದ್ದು ಬಹಳ ಸುಂದರವಾದಂಥ ಕ್ಷಣಗಳನ್ನು ಕಳೆದಿರೋವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರೋವಂಥದ್ದು. ಯಾಕಂತಂದರೆ ಒಂದು ಒಳ್ಳೆ ತಂಡ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಒಂದು ಒಳ್ಳೆ ಪ್ರಾಡಕ್ಟನ್ನು ತಯಾರಾಗೋದಕ್ಕೆ ಕಾರಣವಾಗುತ್ತೆ. ಇವತ್ತು ಸಿನಿಮಾ ಇಲ್ಲಿ ತನಕ ನಾವು ಸ್ಮರಿಸ್ತಾ ಇದ್ದೀವಿ ಅಂತ ಅನ್ನೋದಾದರೆ ಇದು ಇಡೀ ಇಲ್ಲಿ ಕೂತಿರೋವಂಥ ಅಷ್ಟೂ ಜನರು ಕಾರಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್, ನನಗೊಂದು ಒಳ್ಳೆ ಅವಕಾಶ ಈ ಸಿನಿಮಾದ ಮುಖಾಂತರ ಕೊಟ್ಟಿದ್ದಂಥದ್ದು. ಮತ್ತೊಮ್ಮೆ ಈ ಥರದ ಒಂದು ಸಿನಿಮಾ ಬರ್ತಾ ಇರಲಿ ನಿಮ್ಮ ಬತ್ತಳಿಕೆಯಲ್ಲಿ ಅಂತ ಅನ್ನೋವಂಥದ್ದು. ಎರಡನೇದು ವಿಚಾರ ನಾನು ಹೇಳಲೇಬೇಕು, ಅವರ ಪುತ್ರ ಸಮರ್ಥ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋವಂಥದ್ದು ನೋಡಿ ಎಷ್ಟು ಚೆಂದ ಇದೆ ಅಂತಂತಂದರೆ, ಅವ್ರನ್ನ ನಾನು ಯಾವಾಗಲೂ ಕೂಡ ಎಷ್ಟು ಚೆಂದ ಇದೆ ಅಂತಂತಂದರೆ
ಅವರನ್ನು ಸುಮ್ಮನೆ ಕರ್ಕೊಂಡು ಬರ್ತಾ ಇಲ್ಲ ಚಿತ್ರರಂಗಕ್ಕೆ, ತಯಾರಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸೀರಿಯಸ್ ಆಗಿ ಈ ರಂಗವನ್ನು ತಗೊಳ್ಬೇಕು ಅಂತನ್ನುವಂಥದ್ದನ್ನು ಚಿಕ್ಕ ವಯಸ್ಸಿನಲ್ಲೇ ಅವ್ರ ತಲೆಗೆ ಅದನ್ನು ಹಾಕಿದ್ದಾರೆ. ಇವತ್ತು ಪ್ರತಿ ಒಂದು ಸಾಂಗಿನಲ್ಲಿರುವಂಥ ಅವ್ರ ಶ್ರಮ ನೋಡ್ತಾ ಇದ್ದರೆ ನಾನು ಹೇಳುತ್ತೆ, ಹೀ ಈಸ್ ಹಿಯರ್ ಟು ಸ್ಟೇ ಸರ್, ಹೀ ಈಸ್ ಹಿಯರ್ ಟು ಸ್ಟೇ ಅಂತನ್ನುವಂಥದ್ದು ಖಂಡಿತವಾಗ್ಲೂ ನಾನು ನಂಬಿದ್ದೀನಿ. ಅದನ್ನು ಪರಿಶ್ರಮದಿಂದ ಬಂದಂಥದ್ದು, ಬೆವರನ್ನು ಯಾರು ನಂಬ್ಕೊಂಡು ಬಂದಿದ್ದಾರೆ ಅವರನ್ನು ಈ ಚಿತ್ರರಂಗ ಕೈಬಿಟ್ಟಿಲ್ಲ. ಅದಕ್ಕೆ ಅವರ ಆ ಸಾಲಿನಲ್ಲಿ ಈ ಎರಡು ಪ್ರತಿಭೆಗಳು ಸೇರಲಿ ಅಂತನ್ನುವಂಥದ್ದು ನನ್ನ ಆಶಯ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಮುಂದಿನ ಸಿನಿಮಾಗೂ ಮತ್ತು ಈ ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಾತಾಡ್ಬೋದು. ಇಲ್ಲ, ಥ್ಯಾಂಕ್ ಯು ವೆರಿ ಮಚ್ ಶರಣ್. ಎಲ್ಲ ಒಂದೊಂದು ಮಾತನ್ನು ತೂಕವಾದ ಮಾತು ಮತ್ತು ತುಂಬ ಪ್ರೀತಿಯ ಮಾತು ಮತ್ತು ಅದ್ಭುತವಾಗಿ ಮಾತಾಡಿದ್ರಿ. ಆಮೇಲೆ ನಿಮ್ಮ ಒಂದು ಮೆಮರಿ ಇದೆಯಲ್ಲ, ಅದು ಗ್ರೇಟು. ಯಾಕಂದ್ರೆ ನಾನೇ ಮರ್ತೋಗಿದ್ದೆ ಆ ಸೀನು ಮತ್ತು ಎ ಸಿ ಕಾರಲ್ಲಿ ಇಟ್ಟಿದ್ದು ಅದೆಲ್ಲ ಮರ್ತೋಗಿದ್ದೆ. ಅದನ್ನೆಲ್ಲ ನೆನಪಿಸಿದ್ದು ತುಂಬ ಖುಷಿ ಆಯಿತು. ಮತ್ತು ಈಗ ನಮ್ಮ BA ಮಧುವರು ಮತ್ತು ಹಾಗೆ ನೆಕ್ಸ್ಟ್ ಕಲ್ಯಾಣ್ ಅವರು ಎರಡು ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ನಮಸ್ಕಾರ ಎಲ್ಲರಿಗೂ. ಇಂದ್ರಜಿತ್ ಸರ್ ನನಗೆ ಹಾಗೆ ಒಂದೇ ನಿಮಿಷ, ಮಣಿಯವರು ಮಸ್ತಾನ್ ಹತ್ರ ಕೆಲಸ ಮಾಡ್ತಾಯಿದ್ರು. ಚಿಕ್ಕ ಹುಡುಗ 16-17 ಆಗಿತ್ತು. ಆಗ ನಾನು ಅವ್ರಿಗೆ, ಇಲ್ಲ ನೀನೇ ಯಾಕೆ ಇಂಡಿಪೆಂಡೆಂಟಾಗಿ ಮಾಡಬಾರ್ದು, ಬೇರೆಯವ್ರಿಗೆ ಯಾಕೆ ದುಡಿತಾ ಇದೆಯಾ ಅಂದ್ಬಿಟ್ಟು ಅವ್ರಿಗೊಂದು ಅಡ್ವೈಸ್ ಮಾಡಿದೆ. ಅದಾದ ನಂತರ ಅವರೇ ಶುರು ಮಾಡಿದ್ರು. ಈಗಾಗಲೇ 1000 ಸಿನಿಮಾ ಮಾಡಿರಬೇಕು ಡಿಸೈನಿಂಗು. ಫಸ್ಟ್ ಸಿನಿಮಾ ಆದರೆ ಮೊನಾಲಿಸಾ. ಆದರೆ ಅವ್ರ ಪ್ರೀತಿ ಎಂಥದ್ದು ಅಂದರೆ, ಆ ಶೀಲ್ಡ್ ಇನ್ನೂ ಫಸ್ಟ್ ಎಂಟ್ರಾಗಿದ್ದ ತಕ್ಷಣ ಆ ಶೀಲ್ಡ್ ಇಟ್ಕೊಂಡಿದ್ದಾರೆ. ಯಾವುದೇ ನಿರ್ದೇಶಕರು ಅವ್ರ ಆಫೀಸ್ಗೆ ಹೋದ್ರು ಕೇಳ್ತಾ ಇರ್ತಾರೆ, ಸರ್ ನಿಮ್ಮ ಶೀಲ್ಡನ್ನು ನೋಡಿದೆ ಮೊನಾಲಿಸಾ ಶೀಲ್ಡಲ್ಲಿ ಮಣಿ ಆಫೀಸಲ್ಲಿ ಅಂತ. ಅವರು ಫಸ್ಟ್ ಫಿಲ್ಮ್ ಮೊನಾಲಿಸಾ ಡಿಸೈನ್ ಮಾಡಿದ್ದು. ಕೂತ್ಕೊಳ್ಳಿ ಮಣಿಯವರು. ನಮಸ್ಕಾರ. ಇಂದ್ರಜಿತ್ ಸರ್ಗೆ ಮೊಟ್ಟ ಮೊದಲ ಭೇಟಿ ನಮ್ಮದು ತುಂಟಾಟ. ನನಗೆ ಖುಷಿ ಆಗೋದೇನಂತಂದರೆ, ತುಂಟಾಟ ಆದಮೇಲೆ ಲಂಕೇಶ್ ಪತ್ರಿಕೆ ಮಾಡಿದ್ವಿ, ಅದಾದಮೇಲೆ ಮೊನಾಲಿಸಾ ಮಾಡಿದ್ವಿ. ಮೊನಾಲಿಸಾ ನಂತರ ಇವತ್ತು ಗೌರಿ ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವ್ರ ಗೌರಿ ಸಿನಿಮಾನೂ ಕೂಡ ಮಾಡಿದ್ದೀನಿ. ಅಂದರೆ ಆವತ್ತಿನಿಂದ 20 ವರ್ಷ 22 ವರ್ಷದ ಜರ್ನಿ ನಮ್ಮದು. ಮೊನಾಲಿಸಾ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾ ಬಗ್ಗೆ ನಮಗೆ ಭಯ ಇತ್ತು. ಮೊದಲು ಹೇಗಿರುತ್ತೋ ಏನೋ, ಜನ ಹೇಗೆ ಸ್ವೀಕಾರ ಮಾಡ್ತಾರೋ ಏನೋ ಅಂತ. ನಾವು ಫಸ್ಟ್ ಶೋಗೆ ಕರ್ಕೊಂಡೋಗಿ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಸಾಗರ್ ಥಿಯೇಟ್ರಲ್ಲಿ. ಆವಾಗ ನಾನು, ಇಂದ್ರಜಿತ್ ಸರ್ ಮತ್ತು ಮೇಡಮ್, ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಫಸ್ಟ್ ಡೇ ನನಗೆ ಹೊರಗಡೆ ಬರ್ತಿದ್ದಾಗೆ ಅವ್ರಿಗೆ ಹೇಳಿದೆ, ಸರ್ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ. ಹೇಗೆ ಹೇಳ್ತೀರಾ ಅಂದರು. ನನ್ನ ಪಕ್ಕದಲ್ಲಿ ಮೇಡಮ್ ಕೂತಿದ್ರು, ಇಡೀ ಪಿಕ್ಚರ್ ಎಂಜಾಯ್ ಮಾಡಿದ್ದಾರೆ ಸರ್ ಅವರು ಅಂತ ಹೇಳಿದೆ. ಅಷ್ಟು ಖುಷಿಪಟ್ಟಿದ್ರು. ನಾನು ಅವರನ್ನೇ ನೋಡ್ತಾ ಇದ್ದೆ ಇಡೀ ಸಿನಿಮಾ ಮುಗಿಯೋವರೆಗೂ. ನಾನು ಸಿನಿಮಾ ನೋಡ್ತಾ ಇರಲಿಲ್ಲ. ಆವಾಗ ಅಂದರೆ ಒಬ್ಬ ಆಡಿಯನ್ಸ್ ಅದನ್ನು ಎಂಜಾಯ್ ಮಾಡೋದು ಇದೆಯಲ್ಲ, ಆವಾಗ ಗೊತ್ತಾಗೋಗುತ್ತೆ ಸಿನಿಮಾ ರಿಸಲ್ಟ್ ಏನಂತ. ಆವತ್ತು ಆ ಥರ ಹಿಟ್ಟಾದಂಥ ಒಂದು ಸಿನಿಮಾ ಅದು. ಆ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಅದೊಂದು ಇನ್ನೊಂದು ವಿಶೇಷ ಏನು ಅಂತಂದರೆ, ಆ ರಾಜ್ಯ ಪ್ರಶಸ್ತಿ ಬಂದ ವರ್ಷ ಮೊನಾಲಿಸಾಗೆ ನಂದು 5 ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಒಂದೇ ಸಲ, ಒಂದೇ ವರ್ಷ. 5 ಸಿನಿಮಾಗೆ. ಅದು 5 ಸಿನಿಮಾ ಮಾತ್ರ ಅಲ್ಲ, ನನಗೂ ಕೂಡ ರಾಜ್ಯ ಪ್ರಶಸ್ತಿ ಬಂತು ಆ ವರ್ಷ. ಆದ್ದರಿಂದ ಇದೆಲ್ಲ ಮೊನಾಲಿಸಾನ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಆದರೆ 20 ವರ್ಷ ಆಯಿತು ಅಂದರೆ ನಂಬ ಕೂಡ ಆಗ್ತಾ ಇಲ್ಲ. ಇಂದ್ರಜಿತ್ ಲಂಕೇಶ್ ಅವರು ಇವಾಗಲೂ ಕೂಡ ಅದೇ ಥರ ಇದ್ದಾರೆ. ಫಸ್ಟ್ ಯಾಕೆ ಬಂದಿದ್ರು ಅದೇ, ಆವಾಗ ಒಂದು ಸ್ವಲ್ಪ ಕೂದಲಿತ್ತು ಇಟ್ಕೊಂಡಿದ್ರು, ಈಗ ತೆಗೆದುಬಿಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಯಾವ ವ್ಯತ್ಯಾಸನೂ ಇಲ್ಲ. ಅದೇ ಥರ ಹೆಂಗಾಗಿದ್ದಾರೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲ, ಲಂಕೇಶ್ ಪತ್ರಿಕೆಯಲ್ಲೇ ತೆಗೆದುಬಿಟ್ಟಿದ್ದೆ. ಫಸ್ಟ್ ತುಂಟಾಟಲ್ಲಿತ್ತು ಅಷ್ಟೇ. ತುಂಟಾಟ ಆಡ್ಬಿಟ್ಟು ಜಾಸ್ತಿ ಲಂಕೇಶ್ ಪತ್ರಿಕೆಯಲ್ಲಿ ಕೂದಲೆಲ್ಲ ಕಳ್ಕೊಂಡೆ. ಸೊ ಈಗ ಮೈಸೂರಿಂದ ಪಾಪ ಮಧು ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಧನ್ಯವಾದಗಳು ಸರ್. ಈಗ ನಮ್ಮ ಕಲ್ಯಾಣ್ ಅವರು, ಪ್ರತಿಯೊಂದು ಸಿನಿಮಾ, ನನ್ನ ಸಿನಿಮಾದಲ್ಲೂ ಕಲ್ಯಾಣ್ ಅವರು ಇರ್ತಾರೆ, ಬರೀತಾರೆ, ಅದ್ಭುತವಾಗಿ ಹಿಟ್ಟಾಗುತ್ತೆ. ಪ್ರತಿಯೊಂದು ಸಾಂಗು ಕಲ್ಯಾಣ್ ಅವರು ಬರೆದಿರೋದು ಹಿಟ್ಟಾಗಿದೆ. ಮತ್ತು ಹಂಸಲೇಖ ಅವರ ಶಿಷ್ಯ. ಇವತ್ತು ಅವರು 20 ವರ್ಷದ ಈ ಜರ್ನಿನ ಒಂದೆರಡು ಮಾತು ಮೊನಾಲಿಸಾ ಬಗ್ಗೆ ಹಾಡಬೇಕು. ನೀವು ಬರೆದಿರೋ ಹಾಡುಗಳು ಹಿಟ್ಟಾಯ್ತು ಅವಾಗ. ಮೊದಲಿಗೆ
ವೇದಿಕೆಯಲ್ಲಿರುವ ನನ್ನ ಗುರುಗಳಿಗೂ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಇಂದ್ರಜಿತ್ ಸರ್ ಯಾವ ಥರ ಇನ್ಸ್ಪಿರೇಷನ್ ಮಾಡ್ತಾರೆ ಅಂದರೆ, ಒಂದು ಈ ಚಿತ್ರದ ಮೊನಾಲಿಸಾ ಟೈಟಲೇ ಒಂದು ಜಗತ್ ಸುಂದರಿಯ ಟೈಟ್ಲು, ಜಗತ್ ಸುಂದರಿ ಹೆಸರು. ಆ ಹೆಸರು ಇಟ್ಟಾಗಲೇ ಇದು ಮ್ಯೂಸಿಕಲ್ ಹಿಟ್ ಆಗುತ್ತೆ ಅನ್ನೋದು ಆಟೋಮೆಟಿಕ್ಕಾಗಿ ಎಲ್ರಿಗೂ ಅರ್ಥ ಆಗ್ಬಿಡುತ್ತೆ. ನಮ್ಮ ಮನೆಗೆ ಬಂದರು ಸರ್ ಕಥೆ ಹೇಳೋದಕ್ಕೆ, ಯಾವಾಗ ಬರಿಬೋದು ಅಂತ. ಸುಮ್ಮನೆ ಟ್ರೈ ಮಾಡೋಣ ಅಂದ್ಕೊಂಡು ನಮ್ಮ ಮನೆಯಿಂದ ಅವರು ಡ್ರೈವ್ ಮಾಡ್ಕೊಂಡು ಅವ್ರ ಪಕ್ಕ ನಾನು ಕೂತ್ಕೊಂಡು ನಮ್ಮ ಮನೆಯಿಂದ ಒಂದು ಕಾಫಿ ಡೇ ತನಕ ಹೋದ್ವಿ. ಹೋಗೋ ದಾರಿಲಿ ಒಂದು ಸಾಂಗ್ ರೆಡಿ ಆಯಿತು. ಅಲ್ಲಿಂದ ಅವ್ರ ಆಫೀಸ್ಗೆ ಹೋದ್ವಿ, ಗಾಂಧಿ ಬಜಾರ್ ಆಫೀಸ್ಗೆ. ಅಲ್ಲಿ ಕೂತ್ಕೊಂಡಿದ್ವಿ, ಅಲ್ಲೊಂದು ಕಾಫಿ ಕುಡಿದ್ವಿ, ಅಲ್ಲೊಂದು ಸಾಂಗ್ ರೆಡಿ ಆಯಿತು. ವಾಪಸ್ ಮನೆಗೆ ಹೋಗುವಾಗ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಮನೆ ತನಕ ಡ್ರಾಪ್ ಮಾಡಿದ್ರು, ಅಲ್ಲಿ ಒಂದು ಸಾಂಗ್ ರೆಡಿ ಆಗಿಬಿಡ್ತು ಒಂದು ರೌಂಡಲ್ಲಿ. ನಿಮ್ಗೆ ನೆನಪಿದೆ ಸರ್ ಅದು? ಅಂದರೆ ಇದು ಹೆಗ್ಗಳಿಕೆ ಅಂತ ಹೇಳ್ತಾ ಇಲ್ಲ. ಇಂಥ ಡೈರೆಕ್ಟರ್ ಜೊತೆ ಯಾರೇ ಒಬ್ಬ ಹೊಸ ಬರಹಗಾರ ಕೂತರು ಕೂಡ ಈ ಟ್ರಿಪ್ ಒಳಗಡೆ 3 ಹಾಡು ಬರಿಬಲ್ಲ. ಹೀಗೆ ಹೋಗಿ ಅಲ್ಲಿ ಕೂತು ಕಾಫಿ ಕುಡಿದು ಬರೋಷ್ಟರಲ್ಲಿ ಆ ಥರ ಇನ್ಸ್ಪೈರ್ ಮಾಡ್ತೀರಾ ನೀವು. ಮೊದಲನೇ ಸಿನಿಮಾದಿಂದ ಇಲ್ಲಿ ಗೌರಿಗೆ ಆ ಟೈಟ್ಲ್ ಸಾಂಗ್ ತನಕ ಕೂಡ ಅವಕಾಶ ಕೊಟ್ಟಿದ್ದೀರಾ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಇವರ ಮಗ ಮತ್ತು ಅವರ ಜೊತೆ ಇರೋ ನಾಯಕಿ, ನಿಮ್ಮ ರೀಲ್ಸ್ಗಳಲ್ಲಿ ನೋಡಿ 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 ಅದು ಎಷ್ಟು ಸರಿ ಲೂಪ್ ಆಗಿದೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ತುಂಬ ಹಿಟ್ ಆಗಿದೆ. ತುಂಬ ಒಳ್ಳೆಯದಾಗಲಿ. ತುಂಬ ಭರವಸೆ ಇದೆ ಗೌರಿ ಚಿತ್ರದ ವಿಷಯದಲ್ಲಿ, ಆ ವಿಚಾರದಲ್ಲಿ ಬಹಳ ಭರವಸೆ ಇದೆ. ಮೊನಾಲಿಸಾಗಿಂತಲೂ ಒಂದು ಪಟ್ಟು ಹೆಚ್ಚು ಹಿಟ್ಟಾಗಲಿ. ನಿಮ್ಮ ನಿಜವಾದ ಪರಿಶ್ರಮ ನಂಗೆ ಗೊತ್ತು ಸರ್. ಒಂದು ಸರಿ ನಾವು ಮೈಸೂರಿಂದ ನೀವು ಹಂಗೆ ಬರ್ತೀನಿ, ನಾನು ಹೋಗ್ತಿದ್ದೀನಿ, ನೀವು ಕೃಷ್ಣಕುಮಾರ್ ಸರ್ ಎಲ್ಲರೂ ಅಲ್ಲಿ ಬಂದಾಗ ಹೇಗೆ ಪಿಕ್ಚರೈಸ್ ಮಾಡಿದ್ರಿ ಅಂತೆಲ್ಲ ಅದನ್ನೇ 1 hour ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ವಿ. ಈ ಶಾರ್ಟ್ ಹೀಗೆ ತೆಗೆದ್ವಿ, ಆ ಶಾರ್ಟ್ ಹಾಕಿ ತೆಗೆದ್ವಿ ಅಂತ ಅವ್ರು ಹೇಳೋವಾಗಲೇ ನೀವು ಫಸ್ಟ್ ಏನು ಹೇಳಿದ್ರು ಹಾಗೆ ಬಂದಿದೆ. ಒಳ್ಳೆಯದಾಗಲಿ ಸರ್, ಆಲ್ ದಿ ಬೆಸ್ಟ್ ನಿಮಗೆ. ಗೌರಿ ಶಂಕರ ಇರಲಿ. ನಮಸ್ಕಾರ. ಮತ್ತು ಮುಖ್ಯವಾದ ಕಾರಣ, ಇನ್ನೊಂದು ಕಾರಣ ಇವರು ಬಂದಿರೋದು ಇವತ್ತು ಒಂದು ಅದ್ಭುತವಾದ ಸಾಂಗು. ಅದೂ ಅಷ್ಟೇ ಒಂದು ಟೀ ಶಾಪಲ್ಲಿ ಕೂತ್ಕೊಂಡು ನಾವಿಬ್ಬರು ಬರೆದಿರೋದು. ಮತ್ತು ಅವರ ಐಡಿಯಾನೇ ಯಾಕೆ ಈ ಥರ ಇರಬಾರ್ದು ಅಂತ, ಮತ್ತು ಎಷ್ಟು ಅದ್ಭುತವಾಗಿ ಸಿಂಬಾಲಿಕ್ಕಾಗಿ ಬರೆದಿದ್ದಾರೆ ಅಂದರೆ, ಒಂದು ಇವತ್ತು ನಮ್ಮ ಹಂಸಲೇಖ ಸರ್ ಅವರು ಅದನ್ನು ರಿಲೀಸ್ ಮಾಡ್ತಾರೆ ಮುಂದೆ. ಅದು ನೀವೇನೇ, ನಾನು ಏನು ಅಂತ ಹೇಳೋಕ್ಕೋಗಲ್ಲ, ನೀವೇ ನೋಡಿಬಿಟ್ಟು ನಿಮ್ಮ ಒಂದು ಕಲ್ಪನೆಗೆ ನೀವು ಅರ್ಥೈಸ್ಕೋಬೋದು. ಆ ಥರ ಒಂದು ಸಾಂಗು ಕಲ್ಯಾಣವೇ ಬರೆದಿದ್ದಾರೆ. ಡೆಫಿನೆಟ್ಲಿ ಐಶ್ವರ್ಯ ಯಾವ ಥರ ಹಿಟ್ಟಾಯಿತು ಸಾಂಗು, ಮೊನಾಲಿಸಾ ಯಾವ ಥರ ಹಿಟ್ಟಾಯಿತು, ಈ ಗೌರಿ ಸಾಂಗ್ ಇವರು ಬರೆದಿರೋದು ಡೆಫಿನೆಟ್ಲಿ ಹಿಟ್ಟಾಗುತ್ತೆ. ನನಗೆ ತುಂಬ ಹತ್ತಿರವಾದ, ತುಂಬ ಪ್ರೀತಿಯ, ತುಂಬ ಒಂದು ಮೆಚ್ಚಿ ಮಾಡುವಂಥ ಪಿಕ್ಚರೈಸೇಷನ್ನು ತುಂಬ ಚೆನ್ನಾಗಿ ಬಂದಿದೆ. ಈ ಹಾಡು ಬರೆಯುವಾಗ ಕರ್ನಾಟಕದ ಒಂದೊಂದು ತುದಿಯಲ್ಲೂ ಹೋಗಿ ಅದನ್ನು ಶೂಟ್ ಮಾಡಿದ್ದೀನಿ, ನೀವು ನೋಡ್ತೀರಾ. ಅಫ್ಕೋರ್ಸ್ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ, ಅದು ಯಾರಿಗೊಬ್ರಿಗೆ ಡೆಡಿಕೇಟ್ ಮಾಡಿದ್ದೀನಿ, ಅದನ್ನು ನೋಡ್ತೀರಾ. ಧನ್ಯವಾದಗಳು. ಈ ಹಾಡು ಬರೆಯುವಾಗ ಎಷ್ಟು ಥ್ರಿಲ್ ಅನ್ನಿಸ್ತು. ಇದು ಫೋನ್ ಮಾಡಿದ ತಕ್ಷಣ ನೆನ್ನೆ ಸಂಜೆ ಅದು ಹೇಳಿದ್ದೆ, ನಿಮ್ಮ ಗುರುಗಳು ಇದನ್ನು ರಿಲೀಸ್ ಮಾಡ್ತಿದ್ದಾರೆ ಅಂತ. ಒಂದು ವಾರ ಮುಂಚೆನೇ ಗುರುಪೌರ್ಣಿಮೆ ಬಂದಂಗೆ ಆಗೋಯ್ತು ನನಗೆ. ತುಂಬ ಹೆಮ್ಮೆ ಅನ್ನಿಸ್ತು. ಈ ಗುರುಪೌರ್ಣಿಮೆ ತುಂಬ ವಿಶೇಷ, ಯಾಕೆಂದರೆ ಪ್ರತಿಯೊಬ್ಬರು ಒಬ್ರಿಗೊಬ್ರು ಗುರು ಆಗಿರ್ತಾರೆ. ಸರ್ ಇಲ್ಲಿ ಸರ್ ಅಲ್ಲ, ಯಾರೋ ಒಬ್ರಿಗೊಬ್ರು ಗುರು ಆಗೇ ಇರ್ತಾರೆ ಇಲ್ಲಿ. ಒಬ್ರಿಗೊಬ್ರು ಗುರು ಆಗೋದು ಮಾತ್ರ ಅಲ್ಲ, ಒಬ್ರಿಗೊಬ್ರು ಗುರುತಾಗೋದು ಮುಖ್ಯ ಆಗುತ್ತೆ. ಅದು ಬಹಳ ಖುಷಿ ಅನ್ನಿಸ್ತು, ಸಾರ್ಥಕ ಅನ್ನಿಸ್ತು. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಸದಾನ ಅದ್ಭುತವಾಗಿ ತೋರಿಸೋಂಥ ವ್ಯಕ್ತಿ. ಯಾಕೆ ಅಂತಂದರೆ, ನನಗೊಂದ್ಸರಿ ಉಪೇಂದ್ರ ಅವ್ರ ಜೊತೆ ಶೂಟ್ ಮಾಡ್ಬೇಕಾದ್ರೆ ಮಾತಾಡ್ತಾ ಇದ್ವಿ. ಇದು ಡೈರೆಕ್ಟ್ರಲ್ಲ, ನಟರಲ್ಲ, ಪ್ರೇಕ್ಷಕರಲ್ಲ ಫಸ್ಟ್ ನೋಡೋದು ಸಿನಿಮಾನ. ಫಸ್ಟ್ ಸಿನಿಮಾನ ಆಗಲೇ ನೋಡ್ಕೊಂಡ್ಬಿಟ್ಟಿರ್ತಾರೆ, ಅದು ಕ್ಯಾಮ್ರಾಮನ್ ಅಂತ. ಅಲ್ಲಿ ಆ ಕ್ಯಾಮ್ರಾಮ್ಯಾನು ಸದಾನ ಅಷ್ಟು ಸುಂದರವಾಗಿ ತೋರಿಸಿದ್ದು ಕೆ ಜೊತೆ ಒಂದಾಗಲೇ ಸಿನಿಮಾ ತುಂಟಾಟ ಮಾಡಿದ್ದೆ. ಮತ್ತು ಇದು 2ನೇ ಸಿನಿಮಾ ಮಾಡಿದ್ದು ಮೊನಾಲಿಸಾ. ಈಗ ಮತ್ತೆ ನಮ್ಮ ಗೌರಿನಲ್ಲಿ ನಾನು ಕೆ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಅವರು ಒಂದೆರಡು ಮಾತಾಡಬೇಕು, ಮೊನಾಲಿಸಾ ಅವರ ಅನುಭವದ ಬಗ್ಗೆ ಒಂದೆರಡು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಇಂದ್ರಜಿತ್ ಸರ್ ಹೇಳಿದಂಗೆ ನಮ್ಮದು ಇದು ಅವ್ರ ಜೊತೆ 4ನೇ ಸಿನಿಮಾ ಗೌರಿ ಮಾಡಿದ್ದೀನಿ. ಐಶ್ವರ್ಯ ಒಂದು ಮಾಡಿದ್ದೀವಿ, ದೀಪಿಕಾ ಪಡ್ಕೋಣೆ ಅಂತ ಇಂಟ್ರೊಡ್ಯೂಸ್ ಮಾಡಿರೋ ಫಸ್ಟ್ ಡೈರೆಕ್ಟ್ರ್ ಅವರು. ಮೊನಾಲಿಸಾ ಮೊನ್ನೆ ಸೇಮ್ ಎಲ್ಲರೂ ಹೇಳಿದಂಗೆ 20 ವರ್ಷ ಆಯಿತು ಒಂದು ಫಂಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆದ್ವಿ. ನಾನು 20 ವರ್ಷ ಆಯಿತಾ ಅಂತ ಒಂಥರ ಅಂದ್ಕೊಂಡಿದ್ದೆ, ಅಷ್ಟು ಫಾಸ್ಟ್ ಆಯ್ತಲ್ಲ ಅಪ್ರೋಚ್ ಮಾಡಿದ್ವಿ. ಆವಾಗಲೇ ಮಾಡಿದ್ದೀವಿ. ಮೊನಾಲಿಸಾ ನಿಜವಾಗ್ಲೂ ನಾನು ಅಷ್ಟರೊಳಗೆ ಒಂದು 10-15 ಸಿನಿಮಾ ಮೇಲೆ ಮಾಡಿದ್ದೀವಿ. ಆಲ್ಮೋಸ್ಟು ಎಲ್ಲ ಸಿನಿಮಾ ಒಳ್ಳೆ ಹೆಸರು ಸಿಗ್ತಲ್ಲ ಇತ್ತು. ತುಂಟಾಟ ಮಾಡುವಾಗಲೇ ನಮ್ಮಿಬ್ಬರು ಕಾಂಬಿನೇಷನ್ ಹಿಟ್ಟಾಗಿ ಅದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ಥರ ಒಂದು ರೂಪ ತಂದ ಸಿನಿಮಾ ಥರ. ಎಲ್ಲರೂ ಅವಾಗ ಹೇಳೋರು, ಏನು ಸರ್ ಬರೀ ಹಿಂದಿ ಸಿನಿಮಾ ಬಗ್ಗೆ ಮಾತಾಡೋರು, ಈಗ ನಿಮ್ಮ ಒಂದು ಸಿನಿಮಾ ತುಂಟಾಟ ಬಂದ ಮೇಲೆ
ಹಿಂದಿನ ಬೀಟ್ ಮಾಡಿದ್ರಿ ಅಂದರು. ನೆಕ್ಸ್ಟ್ ಮೊನಾಲಿಸಾ ಕಾಂಬಿನೇಷನ್ ಮಾಡಿದ್ವಿ. ನನಗೆ ಸ್ವಲ್ಪ ಭಯ ಆಯಿತು. ಅವ್ರಿಗೆ ಹೇಳಿದ್ರು ಇಂದ್ರಜಿತ್ ಸರ್ಗೆ, ಸರ್ ನಮ್ಮಲ್ಲಿ ತುಂಬ ಭರವಸೆ ಇಟ್ಕೊಂಡಿರ್ತಾರೆ, ಈ ಸಿನಿಮಾ ಬೇರೆ ಥರ ಮಾಡಬೇಕಂದ್ರು. ಅವ್ರು ಅವಾಗ ಹೇಳಿದ್ರು, ಸರ್ ಅದನ್ನು ಬೀಟ್ ಮಾಡೋ ಥರ ಈ ಸಿನಿಮಾ ಮಾಡೋಣ ಅಂದರು. ಅವ್ರ ಹತ್ರ ಇರೋ ಒಂದೇ ಒಂದು ನಂಬಿಕೆ ಏನಂದರೆ, ಆ್ಯಸ್ ಎ ಕ್ಯಾಮ್ರಾಮನ್ ನಾವುಗಳು ವರ್ಕ್ ಮಾಡುವಾಗ ನಮಗೆ ತುಂಬ ಈಸಿ ಇರುತ್ತೆ ವರ್ಕ್. ಈಗ ಕಲ್ಯಾಣ್ ಸರ್ ಹೇಳ್ದಂಗೆ ಒಂದು ಲಿರಿಕ್ಸ್ ಬರೆಯೋಕ್ಕೆ ಎಷ್ಟು ಈಸಿ ಇರುತ್ತೋ ಅದೇ ಥರ ಆಸ್ ಎ ಫೋಟೋಗ್ರಾಫರ್ಸ್ ನಮಗೆ ಒಂದು ಅರ್ಧ ಕೆಲಸ ಈಸಿ ಇರುತ್ತೆ. ಅವರು ಸೆಟ್ ಡಿಸೈನ್ ಮಾಡೋದಿರಲಿ, ಲೈಟಿಂಗ್ ಸ್ಕೀಮ್ ಪ್ಯಾಟರ್ನ್ಸ್ ನಮ್ಮ ಹತ್ರ ಒಂದು ಸಜೆಸ್ಟ್ ಮಾಡುವಾಗ ಬಂದು ಕೇಳೋದು, ಇವೆಲ್ಲ ಒಂದು ವರ್ಕ್ ಮಾಡುವಾಗ ಒಂದು ವ್ಯಕ್ತಿಗೆ ಈಸಿಯಾಗಿ ಬರಬೇಕಂದ್ರೆ ಡೈರೆಕ್ಟ್ರು ಆಲ್ರೆಡಿ ಆ ಕನಸು ಕಟ್ಕೊಂಡು ಅದು ಏನು ಬೇಕಂತಾರೆ ಅದನ್ನು ಕೊಡೋಕ್ಕೆ ನಾವು ರೆಡಿ ಇರ್ತೀವಿ. ನೆಕ್ಸ್ಟ್ ಇನ್ನೊಂದು ಶರಣ್ ಹೇಳಿದ್ರು, ಮೂರನೇ ವಿಷಯ, ಈಗ ಗೌರಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಗೌರಿ ನಾನು ಮಾಡಿದ ತಕ್ಷಣ ಖುಷಿ ಅನ್ನಿಸ್ತು. ಅವ್ರ ಮಗನ ಸಿನಿಮಾ ನೀವು ಕೇಳಿದ್ರಲ್ಲ ಸರ್, ಅವರು ಆ್ಯಕ್ಚುಲಿ ತುಂಬ ತರಬೇತಿ ಪಟ್ಟು ಬಂದಿರ್ತಾರೆ. ತುಂಬ ಆರ್ಟಿಸ್ಟ್ಗಳು ನಾವು ನೋಡಿದ್ವಿ. ನನ್ನ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಒಂದು 100 ಮೂವೀಸ್ ಹತ್ರ ಮಾಡ್ತಾ ಇದ್ದೆ. 100 ಮೂವೀಸ್ ಅಲ್ಲ, ಗೌರಿಯ ಇವರ 100ನೇ ಸಿನಿಮಾ. ಗೌರಿ ಸಿನಿಮಾನೇ ಕೆ ಅವರ, ಕೃಷ್ಣಕುಮಾರ್ ಅವರ 100ನೇ ಸಿನಿಮಾ. ನನ್ನ 100th ಮೂವಿ ಅಂದ್ಕೊಂಡು ಮಾಡುವಾಗ ನಾನು ತುಂಬ ಜನ ಆರ್ಟಿಸ್ಟ್ ಜೊತೆಲಿ ವರ್ಕ್ ಮಾಡಿದ್ದೀನಿ, ತುಂಬ ಹೊಸಬ್ರು ವರ್ಕ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆಲಿ ವರ್ಕ್ ಮಾಡಿದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಏನು ಶರಣ್ ಹೇಳಿದ್ರು ಅದನ್ನು ನಮ್ಮ ಸಮರ್ಜಿತ್ ಪ್ರೂವ್ ಮಾಡಿದ್ದಾರೆ ಇವತ್ತು. ನಾನು ಕ್ಯಾಮ್ರಾಮನ್ ವರ್ಕ್ ಮಾಡುವಾಗ ಗೊತ್ತಾಗುತ್ತೆ, ತುಂಬ ಆರ್ಟಿಸ್ಟ್ ಹತ್ರ ವರ್ಕ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅವ್ರಿಗಿದ್ದ ಒಂದು ಡೆಡಿಕೇಶನು, ಏನೇ ಒಂದು ತರಬೇತಿ ಪಟ್ಟು ಬಂದ ಮೇಲೆ ಸ್ಪಾಟಲ್ಲಿ ನಿಮಗೆಲ್ಲ ಆರ್ಟಿಸ್ಟ್ಗಳು ಗೊತ್ತಾಗುತ್ತೆ. ಆ ಸ್ಪಾಟಲ್ಲಿ ಡೈರೆಕ್ಟರ್ ಚೇಂಜ್ ಮಾಡಿಬಿಡ್ತಾರೆ, ಇಲ್ಲ ನಾವೇನೋ ಒಂದು ಲೈಟಿಂಗ್ ಪ್ಯಾಟರ್ನಲ್ಲಿ ಹಿಂಗೆ ಬಾ ಅಂತೀವಿ ಎಲ್ಲ ಇರ್ತೀವಿ, ಅದು ಮಾಡೋದು ತುಂಬ ಕಷ್ಟ. ಸೊ ಆ ಒಂದು ವಿಷಯದಲ್ಲಿ ಹೇಳ್ತೀನಿ, ನಿಜವಾಗ್ಲೂ ಸಮರ್ಜಿತ್ ಇವರು ಹ್ಯಾಟ್ಸ್ ಆಫ್ ಫಾರ್ ದಟ್. ಯಾವುದೇ ಶಾರ್ಟ್ಸ್ ಇರಲಿ ಏನೇ ಇರಲಿ, ಅವ್ರು ಒಂದು ಶ್ರಮ ಪಟ್ಟು ಮಾಡಿರೋದು ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ನೀವೆಲ್ಲ ನೋಡ್ತೀರಾ, ಸಿನಿಮಾ ನೋಡಿದ ಮೇಲೆ ನಾನು ಹೇಳಿರೋ ಮಾತು ನಿಜ ಅಂತ ಅನಿಸುತ್ತೆ. ಅವಾಗ ಹೇಳ್ತೀನಿ, ರಿಯಲಿ ಥ್ಯಾಂಕ್ಸ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಸಮರ್ಜಿತ್ಗೆ. ಗಾಡ್ ಬ್ಲೆಸ್, ಒಳ್ಳೆಯದಾಗಲಿ ಮೂವಿ. ಥ್ಯಾಂಕ್ ಯು ಸರ್. ಈಗ ಗುಂಡ್ಲುಪೇಟ್ ಸುರೇಶ್ ಅವರು ಸ್ಟಿಲ್ ಫೋಟೋಗ್ರಾಫರ್ ಆಗ ಇವಾಗ ಏನು ಮಾಡ್ತಾಯಿದ್ರು ಅಂದರೆ, ಒಂದು ವಿಷಯ ಹೇಳ್ತೀನಿ ಸೀಕ್ರೆಟು. ಕೆ ಅವರು ಅದ್ಭುತವಾಗಿ ಲೈಟಿಂಗ್ ಮಾಡೋರು. ಸೊ ಸ್ಟಿಲ್ಗಳು ಅದ್ಭುತವಾಗಿ ಮೂಡಿ ಬರ್ತಾಯಿತ್ತು. ಅದಾದ ನಂತರ ಬೇಡ, ಈಗೆಲ್ಲ ಥಾಯ್ಲೆಂಡ್ ವಿಷಯಗಳೆಲ್ಲ ಬೇಡ. ಈಗ ಡೈರೆಕ್ಟಾಗಿ ಹುಡುಗ ಹುಡುಗಿನಲ್ಲಿ ಮತ್ತೆ ಧ್ಯಾನ ಹೀರೋ, ಇವ್ರು ಕ್ಯಾಮ್ರಾಮನಾಗಿ ಪಾದಾರ್ಪಣೆ ಮಾಡಿದ್ರು. ಅದ್ರ ಬಗ್ಗೆ ತುಂಟಾಟ, ಮೊನಾಲಿಸಾ, ಐಶ್ವರ್ಯ ಎಲ್ಲ ಸೇರಿ ಒಂದೆರಡು ಮಾತಾಡ್ಬಿಡಿ ಬೇಗ ಸುರೇಶ್. ಎಲ್ಲರಿಗೂ ನಮಸ್ಕಾರ. ನನ್ನ ಮೊನಾಲಿಸಾ ಸಿನಿಮಾ 32ನೇ ಸಿನಿಮಾ ನಾನು ಸ್ಟಿಲ್ ಫೋಟೋಗ್ರಫಿ ಮಾಡಿದ್ದು. ಅದಾದಮೇಲೆ 101 ಸಿನಿಮಾ ಮಾಡಿದೆ. ನನಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಅಂದರೆ ಮೊನಾಲಿಸಾ. ಯಾಕೆ ಅಂತಂದರೆ ಕಲರ್ಫುಲ್ಲು ಏನು ಅಂತ ತೋರಿಸ್ಕೊಟ್ಟವರು ಇಂದ್ರಜಿತ್ ಸರ್. ನಾನು ಅಷ್ಟು ಸಿನಿಮಾಗಳು ಮಾಡ್ತಾಯಿದ್ದೆ, ಸ್ಟಿಲ್ ತೆಗಿತಾ ಇದ್ದೆ, ಪ್ರತಿಯೊಂದು ಫ್ರೇಮಲ್ಲಿ ನೋಡ್ತಾ ಇದ್ನಲ್ಲ, ಅದರಲ್ಲಿ ನನಗೆ ಬೆಸ್ಟ್ ಸಿನಿಮಾ ಅನಿಸಿದ್ದು ಮೊನಾಲಿಸಾ ಸಿನಿಮಾ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದ್ದೂರಿಯಾಗಿ ಸಿನಿಮಾ ಹೋಯಿತು. ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ಹೀರೋಗಳೆಲ್ಲ ಮಾಡಿದರು. ಅದಾದಮೇಲೆ ನನಗೆ ಒಂದು ದಿವಸ ಫೋನ್ ಮಾಡಿದ್ರು, ಸುರೇಶ್ ಬರೀ ಇಲ್ಲಿ ಅಂತಂದರು. ಏನಂತ ಕೇಳಿದ್ರೆ, ಅದು ಸತತ ಓಡಿ ಅವತ್ತು ಸ್ಟೇಡಿಯಮಲ್ಲಿ ಒಂದು ಫಂಕ್ಷನ್ ಇಟ್ಟರು, 100 ಡೇಸ್ ಫಂಕ್ಷನ್. ಶೀಲ್ಡು ನನಗೆ ನನ್ನ ಮನೇಲಿ ಇರೋದು ಈಗ ಒಂದೇ ಒಂದು ಶೀಲ್ಡ್, ಅದು ಮೊನಾಲಿಸಾ ಶೀಲ್ಡ್ ಒಂದೇ. ಅದು ಹೇಳಬೇಕು ಅಂದರೆ ಈ ಕಡೆ ದರ್ಶನ್, ಈ ಕಡೆ ಸುದೀಪು, ಮಧ್ಯ ವಿಷ್ಣು ಸಾರು, ಅದ್ರ ಪಕ್ಕ ಇಂದ್ರಜಿತ್ ಸರ್ ಕೊಟ್ಟಿರೋ ಶೀಲ್ಡು ನನ್ನ ಮನೆಯಲ್ಲೂ ಇನ್ನೂ ಹಾಗೆ ಇಟ್ಕೊಂಡಿದ್ರಿ. ನನಗೆ ಸಂತೋಷ ಆಯ್ತದೆ. ಅದಾದಮೇಲೆ ನಾನು ಹುಡುಗಿ ಅಂತ ನನಗೆ ಸಿನಿಮಾ ಕೊಟ್ಟರು ಫೋಟೋಗ್ರಫಿ. ಅದರಲ್ಲಿ ಸಮರಜಿತ್ ಒಂದು ಸಣ್ಣ ಕ್ಯಾರೆಕ್ಟ್ರ್ ಮಾಡಿದ್ರು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂದು ಸಲ ಕರೆದು ತೋರಿಸ್ತೇವ್ರಿ, ವಿಪೆಟ್ ಮಾಡಿ ತೋರಿಸ್ತೇವೆ ಅವರಿಗೆ. ಸರ್ ಬನ್ನಿ ಸರ್ ಇಲ್ಲಿ ನೋಡಿ ಅಂತಂದೆ. ನೋಡಿದಾಗ ಒಂದು ಟೆಲಿ ಶಾಟ್ ಇಟ್ಟಿದ್ದೆ. ಆವಾಗ ಹೇಳಿದೆ, ಸರ್ ಮುಂದಿನ ಫ್ಯೂಚರ್ ಹೀರೋ ಅಂತ ಹೇಳಿದೆ. ನನಗೆ ಅದೊಂದು ತುಂಬ ಸಂತೋಷ ಆಯಿತು. ಇವತ್ತು ಹಾಗೆ ಸಾನಿಯಾ ಅವ್ರದ್ದು ಒಂದು ಚಿಲ್ಡ್ರನ್ ಮೂವಿ ಮಾಡಿದ್ದೆ, ಬೆಳಗಿನಡೆಗೆ ಅಂತ. ಈ ಸಣ್ಣ ಸಣ್ಣ ಹೀರೋಗಳು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಇವತ್ತು ದೊಡ್ಡ ಹೀರೋಗಿ ನಿಂತಿದ್ದಾರೆ, ತುಂಬ ಸಂತೋಷ. ಒಳ್ಳೆಯದಾಗಲಿ ಅವರಿಗೆ, ಫ್ಯೂಚರ್ ಇದೆ ಅಂತ ನಾನು ತಿಳ್ಕೊಂಡಿದ್ದೆ. ಥ್ಯಾಂಕ್ ಯು ಸರ್. ಇಲ್ಲ, ಥ್ಯಾಂಕ್ ಯು ಸುರೇಶ್. ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ರು. ಹುಡುಗಿ ತುಂಬ ಶ್ರಮದಿಂದ ಅವರ ಒಂದು ಲೈಟಿಂಗು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಥ್ಯಾಂಕ್ ಯು ಸುರೇಶ್. ಈಗಾಗಲೇ GSTನಲ್ಲಿ ಸೃಜನ್ ಅವ್ರ ಜೊತೆ ಬ್ಯುಸಿ ಇದ್ದಾರೆ. ಅವರೇ ಕ್ಯಾಮ್ರಾಮನ್ನು. ಹಲವಾರು ಸಿನಿಮಾ ಮಾಡ್ಯಾರ ಹುಡುಗಿ ಆದಮೇಲೆ. ಹುಡುಗಿ ಆದರೆ ನಾನು ಸಂತೋಷವಾಗಿ ಹೇಳ್ಬೋದು ಫಸ್ಟ್ ಸಿನಿಮಾ ಅಂತ. ಈಗ ನಮ್ಮ ಕವಿರಾಜ್ ಆಮೇಲೆ, ಯಾಕಂದರೆ ಕವಿರಾಜ್ ಅವರು ಯಾಕೆ ಲಾಸ್ಟ್ ಇಟ್ಟಿದ್ದೀನಿ ಅಂದರೆ, ಅವ್ರದ್ದು ಒಂದು ಅದ್ಭುತವಾದ ಕಥೆ ಇದೆ. ಕವಿರಾಜ್ ಅವರು ನಾನು ಮೊನಾಲಿಸಾ ಮಾಡ್ಬೇಕಾರೆ ಅವಾಗಿನ್ನೂ ತೀರ್ಥಹಳ್ಳಿಯಿಂದ ಬಂದಿದ್ದರು. ತೀರ್ಥಹಳ್ಳಿಯಿಂದ ಬಂದು ಅಲ್ಲಿ ಅಶ್ವಿನಿ ಸ್ಟುಡಿಯೋನಲ್ಲಿ ಕೂತ್ಕೊಂಡು ಪಾಪ ಸುಮ್ಮನೆ ಬರೆಯೋರು. ಗುರು ಕಿರಣ್ ಇವ್ರ ಹತ್ರ ಬರ್ಸೋರು ಮತ್ತು ಸಿನಿಮಾಗಳಲ್ಲಿ ಹಾಕಬೇಕು ಆ ಸಾಂಗು ಅಂತ ಪ್ರೊಡ್ಯೂಸರು ಡೈರೆಕ್ಟ್ರು ಬೇಡ ಅನ್ನೋರು.
ಅದಾದ ನಂತರ ಎಷ್ಟು ಶ್ರಮಪಟ್ಟು ಇಲ್ಲಿ ತನಕ ಬಂದಿದ್ದಾರೆ ಅಂದರೆ ಹಿಟ್ ಮೇಲೆ ಹಿಟ್ ಸಾಂಗ್ಗಳು ಕೊಟ್ಟು ಇವತ್ತು. ಬಟ್ ಆ ಶ್ರಮ ಅವತ್ತು ನೋಡಿದೆ ನಾನು ಅಶ್ವಿನಿ ಸ್ಟುಡಿಯೋನಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದು ಅಂದರೆ ಒಂದು 9 ಗಂಟೆಗೆ ಬರೋರು 6 ಗಂಟೆ ತನಕ ಸುಮ್ಮನೆ ಕೂತ್ಕೊಂಡು ಬರೆಯೋರು ಲಿರಿಕ್ಸ್ನ. ಆದರೆ ಇವತ್ತು ಆ ಯಶಸ್ಸು, ಆ ಒಂದು ಕಷ್ಟದ ದಿನಗಳು, ಆ ಶ್ರಮ ಇವತ್ತು ಪ್ರತಿಫಲ ಕೊಡ್ತಾ ಇದೆ. ಮತ್ತು ಆ ಮೊನಾಲಿಸಾನಲ್ಲಿ ಅವರು ಇರಲಿಲ್ಲ, ಆದರೆ ಅದಾದ ನಂತರ ಪ್ರತಿಯೊಂದು ಸಿನಿಮಾದಲ್ಲೂ ಕವಿರಾಜ್ ಅವರು ನನ್ನ ಸಿನಿಮಾಗಳಿಗೆ ಬರೆದಿದ್ದಾರೆ ಲಿರಿಕ್ಸು. ಅವರು ಇವಾಗಲೂ ಅಷ್ಟೇ, ಇವತ್ತು ಒಂದು ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀವಿ. ಆ ಸಾಂಗ್ಗೆ ಒಂದು ಕವಿರಾಜ್ ಅವರು ಬರೆದಿದ್ದಾರೆ, ಒಂದು ಕಲ್ಯಾಣ್ ಅವ್ರು ಬರೆದಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕವಿರಾಜ್ ಅವರು ಒಂದೆರಡು ಮಾತಾಡಬೇಕು. ಆದರೆ ಮೊನಾಲಿಸಾ ಬಗ್ಗೆ ಮಣಿ ಮಾತಾಡ್ರಿ, ಬನ್ನಿರಿ, ಒಂದೆರಡು ಮಾತಾಡಿ ಬನ್ನಿ, ಒಂದೆರಡು ಮಾತಾಡಬೇಕು ಮಣಿಯವರು. ಯಾಕಂದರೆ ಸಾವಿರಾರು ಸಿನಿಮಾಗಳು ಮಾಡಿದ್ದಾರೆ ಡಿಸೈನಿಂಗು. ಇವತ್ತು ನೀವು ಒಂದೆರಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಂದು ಫಸ್ಟ್ ಫಿಲ್ಮ್ ಮೊನಾಲಿಸಾ. ಅಂದರೆ ನಿಮ್ಮ ಮನೆಯಲ್ಲಿ ಮಾತಾಡ್ತಿರಲ್ಲ, ಹಂಗೆ ಮಾತಾಡಿ. ಡಿಸೈನ್ ಮಾಡ್ಬೋದು ಈಸಿಯಾಗಿ, ಅದು ಮಾತಾಡೋಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ತುಂಬ ಪ್ರತಿಭಾವಂತ, ತುಂಬ ಕಷ್ಟಪಟ್ಟು ಒಂದು ಶ್ರಮಜೀವಿ, ಒಳ್ಳೆಯ ಕೆಲಸಗಾರ, ಮತ್ತು ಈಗಾಗಲೇ ಕೈ ತುಂಬ ಕೆಲಸ ಇದೆ. ಹಲವಾರು ಸಿನಿಮಾಗಳು ಡಿಸೈನ್ ಮಾಡ್ತಾರೆ. ಮತ್ತು ಫಸ್ಟ್ ಸಿನಿಮಾ ಮೊನಾಲಿಸಾ ಡಿಸೈನರ್ ಆಗಿ ಪಾದಾರ್ಪಣೆ ಮಾಡಿದ್ದ ಮೊನಾಲಿಸಾ ಫಸ್ಟ್ ಫಿಲಮ್. ಎಸ್. ಈಗ ಕವಿರಾಜ್ ಅವರು ನಮ್ಮ ಒಂದು ಕೊನೆಯ ಒಂದು ನುಡಿ ಮತ್ತು ಅವರ ಕಾವ್ಯಾತ್ಮಕವಾಗೇ ಮಾತಾಡಬೇಕು ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಖುಷಿಯಾಗೋ ಸಂಗತಿ ಅಂದರೆ ಸಿನಿಮಾದಲ್ಲಿ ಕೆಲವು ಸಂಬಂಧಗಳು ಭಾಳ ಪ್ರಾಕ್ಟಿಕಲ್ ಆಗಿರ್ತವೆ, ಕೆಲವು ಎಮೋಷನಲ್ ಬಾಂಡಿಂಗ್ ಇರುತ್ತೆ. ಇಂದ್ರಜಿತ್ ಸಿನಿಮಾ ಅಂದರೆ ಎಲ್ಲೋ ಒಂದು ನಾವು ಸಾಂಗ್ ಬರಿತೀವಿ, ಇದು ನಮ್ಮ ಟೀಮ್ ಅನ್ನೋ ಒಂದು ಫೀಲ್ ನಮ್ಗೆ ಯಾವಾಗಲೂ ಬರುತ್ತೆ. ಸೊ ಅಷ್ಟು ಆತ್ಮೀಯವಾಗಿ ಟೆಕ್ನಿಷಿಯನ್ಸ್ನ ಜೊತೆಗೆ ಇಟ್ಕೋತಾರೆ ಅವರು. ಹಾಗಾಗಿ ಅವರ ಮೊದಲ ಒಂದೆರಡು ಸಿನಿಮಾಗಳ ನಂತರ ನಾನು ಇನ್ನೂ ಅದರ ನಂತರ ಎಲ್ಲ ಸಿನಿಮಾಗಳಲ್ಲೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ನನಗೆ ತುಂಬ ಮುಖ್ಯವಾಗಿ ಇವತ್ತು ಒಂದು ಸಾಮ್ಯತೆ ಕಾಣಿಸ್ತಾ ಇರೋದು, ಒಂದು ಲಿಂಕ್ ಅನಿಸ್ತಾ ಇರೋದು ಅಂದರೆ ಗೌರಿ ಮತ್ತು ಮೊನಾಲಿಸಾ ಸಿನಿಮಾಗಳಲ್ಲಿ ಕಾಣಿಸ್ತಿರುವಂಥ ಒಂದು ಸಾಮ್ಯತೆ. ಮೊನಾಲಿಸಾ ಬಹುಶಃ 20 ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೊಸ ಚೈತನ್ಯವನ್ನು, ಒಂದು ಸ್ಟೈಲಿಶ್ ಆಗಿ, ಒಂದು ಕಲರ್ಫುಲ್ ಆಗಿ ಒಂದು ಹೊಸ ಚೈತನ್ಯವನ್ನು ತಂದುಕೊಡ್ತು. ಬಹುಶಃ ಗೌರಿ ಕೂಡ ಅದನ್ನು ಮಾಡತ್ತೆ ಅನ್ನೋ ದೃಢವಾದ ನಂಬಿಕೆ ನನಗಿದೆ. ಯಾಕೆ ಅಂದರೆ ಮೊನಾಲಿಸಾದಲ್ಲಿ ನಮ್ಗೆ ತುಂಬ ವಿಶೇಷ ಅನಿಸ್ತಿದ್ದು, ತೆರೆಯ ಮೇಲೆ ಇಬ್ಬರು ಮುದ್ದಾದ ಜೋಡಿಗಳು ತುಂಬ ರೇರ್ ಆಗಿ ನೋಡ್ತಿದ್ವಿ ನಾವು. ಅಷ್ಟು ಯುವ ಜೋಡಿಗಳು, ಅಷ್ಟು ಮುದ್ದಾದ ಜೋಡಿಗಳು ಕನ್ನಡ ಸ್ಕ್ರೀನಲ್ಲಿ ಸ್ವಲ್ಪ ದಿನಗಳಲ್ಲಿ ನೋಡಿರಲಿಲ್ಲ. ಆವಾಗ ಒಂದು ಹೊಸ ಡ್ಯಾನ್ಸರ್ ಮತ್ತು ಸದಾ ಮೇಡಮ್ ಅವರ ಜೋಡಿ ಆ ಟೈಮ್ಗೆ ಬಹಳ ಕ್ಯೂಟ್ ಆಗಿತ್ತು, ತುಂಬ ಯಂಗ್ ಆಗಿ, ತುಂಬ ಕ್ಯೂಟ್ ಆದ, ತುಂಬ ಬ್ಯೂಟಿಫುಲ್ ಆದ ಜೋಡಿ. ಅದೇ ರಿಪ್ಲಿಕಾ ನಾನು ನೋಡ್ತಾ ಇದ್ದೀನಿ ಸಮರ್ ಮತ್ತು ಸಾನ್ಯಾ ಅವರಲ್ಲಿ. ಈಗ ನೀವು ನೋಡ್ಬೋದು ತುಂಬ ಸಾಂಗ್ಗಳ ಕೆಳಗೆ, ಈಗ ರಿಲೀಸ್ ಆಗಿರೋ ಸಾಂಗ್ಗಳ ಕೆಳಗೆ ಕಮೆಂಟ್ ಇದೆ ಸಮರ್ಜಿತ್, ನಾನಲ್ಲ, ಬೇಕಾದ್ರೆ ಈಗಲೂ ಚೆಕ್ ಮಾಡಿ, ನಾನು ಹೇಳ್ತಿರೋದಲ್ಲ. ಅದರಲ್ಲಿ 80% ಕಮೆಂಟಲ್ಲಿ ಸಮರ್ಜಿತ್ ಅವರಲ್ಲಿ ಕನ್ನಡದ ಹೃತಿಕ್ ರೋಷನ್ನ ಜನ ನೋಡ್ತಾ ಇದ್ದಾರೆ. 80% ಆಫ್ ದ ಕಮೆಂಟ್ ಯು ಕ್ಯಾನ್ ಚೆಕ್, ನನ್ನ ಮಾತಲ್ಲ. ಸೊ ನಾನು ಕೂಡ ಮೊದಲ ಪ್ರೆಸ್ ಮೀಟಲ್ಲಿ ಆ ಮಾತು ಹೇಳಿದ್ದೆ. ಆಮೇಲೆ ಆ ತಂಡದಲ್ಲಿ ದುಡಿದ ಪ್ರತಿಯೊಬ್ಬರು, ಬಹುಶಃ ರಂಗಸ್ವಾಮಿ ಅವರು ಸುಮಾರು ಸರಿ ಹೇಳಿದ್ದಾರೆ, ಅವ್ರು ಏನೋ ಒಂದು ಆಗ್ತಾರೆ ಮುಂದೆ ಅಂತ. ಎಲ್ಲ ಕೆ ಸರ್ ಇರ್ಬೋದು, ನಾವೆಲ್ಲ ದಿನ ಸಿಗೋರು, ಎಲ್ಲರ ಬಾಯಲ್ಲೂ ಅದೇ ಮಾತಿದೆ. ಆ ಮಾತು ಕನ್ನಡ ಚಿತ್ರರಂಗಕ್ಕೆ ಬಹಳ ಅವಶ್ಯಕತೆ ಇದೆ. ಒಬ್ಬ ಸುಂದರವಾದ, ಒಬ್ಬ ಕ್ಯೂಟ್ ಆದ ಹೀರೋ, ಒಬ್ಬ ನಾವೀಗ ಕತೆಗಾರರಾಗಿ ಯಾರನ್ನಾದ್ರೂ ನೆನೆಸ್ಕೊಂಡು ಕತೆ ಬರೀಬೇಕು ಅನಿಸ್ಬೇಕು. ಇವ್ರು ನೋಡಿದ್ರೆ ಇವ್ರಿಗೊಂದು ಕತೆ ಮಾಡಬೇಕು ಅನಿಸ್ಬೇಕು. ಆ ಥರದ ಒಬ್ಬ ಹುಡುಗ, ಒಬ್ಬ ಯುವಕ ಕನ್ನಡ ಚಿತ್ರರಂಗ ಬರ್ತಾ ಇದ್ದಾರೆ. ಎಲ್ಲರ ನಿರೀಕ್ಷೆ ಅಂದರೆ ಅವರು ಕನ್ನಡದ ಹೃತಿಕ್ ರೋಷನ್ಗಿಂತ ದೊಡ್ಡದಾಗಲಿ ಅಂತ ನಾನು ಹಾರೈಸ್ತೀನಿ. 2 ಸಾಂಗ್ ನಾನು ಬರೆದಿದ್ದೀನಿ ಈ ಸಿನಿಮಾದಲ್ಲಿ. ಆಲ್ರೆಡಿ ಒಂದು ರಿಲೀಸ್ ಆಗಿದೆ, ಸುಮ್ಮನೆ ಸೋತೆ ನಿಂತಲೆ ಅಂತ. ಮಜಾ ಏನು ಅಂದರೆ, ಇಷ್ಟು ಸಿನಿಮಾಗಳಲ್ಲಿ ಇಂದ್ರಜಿತ್ ಸರ್ಗೆ ಸಾಂಗ್ ಬರೆಯುವಾಗ ಒಂದೆರಡು ಇಂಗ್ಲೀಷ್ ಇರಲಿ ಅಂತಿದ್ರು ಅವರು. ನಾನು ಅದೇ ದಾಟಿಲಿ ಹೋಗಿ ಫಸ್ಟ್ ಇಂಗ್ಲೀಷ್ ಒಂದೆರಡು ಹಾಕ್ರೆ ಓಕೆ ಆಗ್ಬಿಡುತ್ತೆ ಅಂತ ಹಾಕಿದ್ರೆ ಬೇಡ ಅನ್ನೋದು. ಕನ್ನಡ ಇರಲಿ, ಇಂಗ್ಲೀಷೆಲ್ಲ ಯಾರು ಕೇಳಲ್ಲ ಅಂತ. ಅದು ಟ್ಯೂನ್ ಮಾಡುವಾಗ ಸುಮ್ಮನೆ ಸಾಂಗಲ್ಲಿ ಸನ್ಲೈಟಲ್ಲಿ ಅಂತ ಹಾಡ್ಬಿಟ್ಟಿದ್ರು ಯಾರು, ಜೆಸಿ ಗಿಫ್ಟು. ನನಗೆ ಅದೇನೋ ತುಂಬ ಮುದ್ದಾಗಿ ಕೇಳ್ತಾ ಇತ್ತು. ಸನ್ಲೈಟಲ್ಲಿ ಅನ್ನೋದು ಒಂದು ಪದ ಆಡಿದ್ರು ಅವರು. ಸರ್ ಅದು ಇಟ್ಕೊಳ್ಳೋಣ ಅಂತ ಇದ್ರ ಜೊತೆ ತುಂಬ ಹೋರಾಟ ಮಾಡಿದ್ದೀನಿ ನಾನು ಅದೊಂದು ಪದ ಉಳಿಸ್ಕೊಳ್ಳೋಕ್ಕೆ. ತುಂಬ ಮುದ್ದಾಗಿ ಕೇಳ್ತಾ ಇತ್ತು ಸೌಂಡಿ. ಸೊ ಇಂದ್ರಜಿತ್ ಸರ್ ಕೂಡ ತುಂಬ ಬದಲಾಗಿದ್ದಾರೆ. ಇಂಗ್ಲೀಷ್ ವರ್ಡ್ಗಳು ಬೇಡ, ಕನ್ನಡ ಬೇಕು ಅನ್ನೋ ಮಟ್ಟಿಗೆ ಅದಕ್ಕೂ ಒಳ್ಳೆ ಬದಲಾವಣೆ ಆ್ಯಕ್ಚುಲಿ ಅದು. ಸೊ ಸರ್
ಇಲ್ಲ ಖಂಡಿತವಾಗಿ ತುಂಬ ಪಾಸಿಟಿವ್ ವೈಬ್ ಇದೆ, ಟೀಮಲ್ಲಿದೆ, ಸಿನಿಮಾದಲ್ಲಿದೆ. ಗೌರಿ ಇನ್ನೊಂದು ಮೊನಾಲಿಸಾ ಆಗಲಿದೆ, ಅದಕ್ಕಿಂತ ದೊಡ್ಡದಾಗಲಿದೆ, ಆಗಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಟು ಹೋಲ್ ಟೀಮ್. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಈ ಸಮಾರಂಭದ ಕೇಂದ್ರ ಬಿಂದು ಮುಖ್ಯ ಅತಿಥಿಗಳಾದ ಹಂಸಲೇಖ ಅವರು ನಮ್ಮ ಮೊನಾಲಿಸಾ ತಂಡದ ಎಲ್ಲ ಸದಸ್ಯರಿಗೆ ಒಂದು ಹೂವಿನ ಗುಚ್ಛ ನೀಡಿ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಸ್ವಲ್ಪ ಜಾಗ ಬಿಟ್ಟರೆ ಎಲ್ಲ ಬರ್ತಾರೆ. ಇಲ್ಲಿ ಒಂದು ಸಾಂಗ್ ಹಾಕೋಣ. ಈಗ ಸರ್ ಬನ್ನಿ, ಎಲ್ಲರೂ ಬಂದರೆ ಒಂದು ಸಾಂಗನ್ನ ಈಗ ಅಂಗಣ ಈಗ ಸಾನ್ಯಾ ಅಯ್ಯರು ಮತ್ತು ಸಮರ್ ಇಲ್ಲಿ ಬರಬೇಕು. ಸದಾ ಅಂಡ್ ಧ್ಯಾನ್ ಇವರು ಇಬ್ರು ಈಗ ರಿಲೀಸ್ ಮಾಡ್ತಾರೆ ನಮ್ಮ ಸಾಂಗ್ನ. ಮೊನಾಲಿಸಾದ ನಾಯಕ ನಟ ಮತ್ತು ನಾಯಕ ನಟಿ, ನಮ್ಮ ಗೌರಿಯ ನಾಯಕ ನಟ ನಾಯಕ ನಟಿ ಜೊತೆ ಗೌರಿ ಸಾಂಗನ್ನ ನಿಮ್ಮ ಮುಂದೆ ನೀಡ್ತಾ ಇದ್ದೀವಿ. ಸದಾ ಮತ್ತು ಧ್ಯಾನ್ ರಿಲೀಸ್ ಮಾಡ್ತಾ ಇದ್ದಾರೆ. ಇಲ್ಲ ಸಾಂಗನ್ನು ಹಾಕ್ತೀವಿ ಸ್ವಲ್ಪ. ಯು ಕ್ಯಾನ್ ಕಮ್ ದಿಸ್ ಸೈಡ್. ದೇ ಆರ್ ರಿಲೀಸಿಂಗ್. ಈಗ ಸದಾ ಅವರು ಧ್ಯಾನ ನಮ್ಮ ಹೊಸ ಒಂದು ಜೋಡಿಯ ಒಂದು ಹಾಡನ್ನ, ಇಟ್ಸ್ ಎ ಲಿರಿಕಲ್ ವಿಡಿಯೋ. ಮುದ್ದಾದ ನಿನ್ನ ಹೆಸರೇನು ಅಂತ ಹಾಡಿನ ಹೆಸರು. ಇದು ಕವಿರಾಜ್ ಅವರ ಬರೆದಿದ್ದಾರೆ. ಜೆಸ್ಸಿ ಗಿಫ್ಟ್ ಅವರ
ಒಂದು ಸಂಗೀತ. ಜಸ್ಸಿ ಗಿಫ್ಟ್ ಅವರು ಇವತ್ತು ಕ್ಯಾನಡಾಲಿದ್ದಾರೆ, ಇಲ್ಲ ಬಂದಿರೋರು ಕ್ಯಾನಡಾದಿಂದ ಫೋನ್ ಮಾಡಿದ್ರು. ಮತ್ತು ನಿಹಾಲ್ ಟಾರೋ ಅಂತ ನಮ್ಮ ಕರ್ನಾಟಕದ ಪ್ರತಿಭೆ, ಇಂಡಿಯನ್ ಐಡಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೆಸರು ಮಾಡಿ ಟಾಪ್ 5 ಇದ್ದಂಥ ವ್ಯಕ್ತಿ, ಮಂಗಳೂರಿನ ಹುಡುಗ, ಇವತ್ತು ಬಾಂಬೆನಲ್ಲಿ ದೊಡ್ಡ ದೊಡ್ಡ ಹಿಂದಿ ಸಾಂಗ್ಸ್ಗಳನ್ನ ಹಾಡ್ತಾ ಇದ್ದಾರೆ. ಅವರು ಹಾಡಿರೋದು ಈ ಒಂದು ನಮ್ಮ ಕನ್ನಡ ಸಾಂಗ್. ಯು ಕ್ಯಾನ್ ಈಗ ಸಮರ್ ಮತ್ತು ಸಾನ್ಯಾ ಅವರ ಅನುಭವನ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಈ ಸಾಂಗಿನ ಒಂದು ಅನುಭವನ ಯಾವ ಥರ ಇತ್ತು ಶೂಟಿಂಗ್ ಮಾಡೋದು ಅಂತ ಒಂದೆರಡು ಮಾತಲ್ಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಷ್ಟೊಂದು ಜನ ದಿಗ್ಗಜರಿದ್ದಾರೆ ಈ ಹಾಲಲ್ಲಿ. ಸೊ ನನಗೆ ಮಾತು ಬರ್ತಾ ಇಲ್ಲ, ತೊದಲ್ತಾ ಇದೆ ನಾಲ್ಗೆ, ಕ್ಷಮೆ ಇರಲಿ. ಮೊದಲನೇದಾಗಿ ನನ್ನ ಮೋಸ್ಟ್ ಫೇವ್ರೆಟ್, ನಾನು ಅವರ ದೊಡ್ಡ ಅಭಿಮಾನಿ ನಾದಬ್ರಹ್ಮ ಹಂಸಲೇಖ ಸರ್ ಅವರು ಇಲ್ಲಿದ್ದಾರೆ. ಸರ್ ನಿಜವಾಗ್ಲೂ ಏನಂತಾರೆ, ಆಡ್ತಾ ಆಡ್ತಾ ಭಾಷೆ, ಹಾಡ್ತಾ ಹಾಡ್ತಾ ರಾಗ ಅಂತಾರೆ. ನೀವು ಆ ರಾಗನ ನಿಮ್ಮ ಭಾಷೆಯಾಗೆ ಬದಲಾಯಿಸ್ಕೊಂಬಿಟ್ಟಿದ್ದೀರಾ. ಸಂಗೀತನೇ ನಿಮ್ಮ ಉಸಿರಾಗಿದೆ. ನೀವು ಕೊಟ್ಟಿರೋವಂಥ ಸಂಗೀತದಿಂದ ಇವತ್ತು ನಾವೆಲ್ಲರೂ ಉಸಿರಾಡ್ತಿದ್ದೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿಗೂ ನನಗೆ ಪ್ರತಿಯೊಂದು ಮ್ಯೂಸಿಕಲ್ಲೂ ರಿಲೇಟ್ ಮಾಡ್ಕೋಬೋದು ನಾವು. ಏನೋ ಜಾದೂ ಮಾಡ್ತೀರ ಸರ್ ನೀವು. ನಿಜವಾಗ್ಲೂ ಶಾರದೆಯ ಸುಪುತ್ರ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆ ಆಗ್ತಿದೆ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಭಾರಿ ದೊಡ್ಡ ಕ್ರಶ್ ಇತ್ತು ಧ್ಯಾನ್ ಅವ್ರ ಮೇಲೆ. ಇವತ್ತು ಅವ್ರನ್ನ ಎದುರುಗಡೆಯಿಂದ ನೋಡ್ತಾ ಇರೋದು ಈಗಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ಬಿಕಾಸ್ ಅವ್ರು ಆ್ಯಕ್ಟಿಂಗ್ ಮಾಡೋದು ನಿಲ್ಲಿಸಿದಾಗ ನನಗೆ ಸಡನ್ನಾಗಿ ಬೇಜಾರಾಯ್ತು, ಯಾಕೆ ಇವ್ರು ಎಲ್ಲೂ ಕಾಣಿಸ್ಕೋತಾ ಇಲ್ವಲ್ಲ ಅಂತ. ಮೊನಾಲಿಸಾ ಹಾಡನ್ನೆಲ್ಲ ಅವಾಗ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಇನ್ನೇನು ಬೆಳಗ್ಗೆ ಯೂಟ್ಯೂಬ್ ಪ್ಲೇ ಮಾಡಿಕೊಂಡು ಒಂದಷ್ಟು ಹಾಡುಗಳು ಬರೋದು, ಅದರಲ್ಲಿ ಮೊನಾಲಿಸಾ ಅಂತ ಬರೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ನಮಗೆ ರಟ್ಟಾಗಿತ್ತು ಮನಸ್ಸಲ್ಲಿ. ಸ್ಕೂಲಲ್ಲೂ ಅದನ್ನೇ ಹಾಡಿಕೊಂಡು ಬೆಳೆದಿದ್ದು ನಾವು. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಸದಾ ಮ್ಯಾಮ್, ಏಜಿಂಗ್ ಲೈಕ್ ಫೈನ್ ವೈನ್. ನಾನು ನಿಜವಾಗ್ಲೂ ಅಂದರೆ ಏನಂತಾರೆ, ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಓಕೆ ಈಗಲೂ ಹಾಗೆ ಇದ್ದಾರಲ್ಲ ಅಂತ ಅನ್ಕೋಬೋದು, ಎಡಿಟ್ ಮಾಡಿರ್ಬೋದು ಅಂತ ಅನ್ಕೋಬೋದು. ಬಟ್ ಎದುರುಗಡೆಯಿಂದ ನೋಡಿದಾಗಲೂ ಯು ಲುಕ್ ಲೈಕ್ ಅ ಗಾಡೆಸ್. ನಿಜವಾಗ್ಲೂ ನಾನು ಹೀಗೆ ನಿಮ್ಮ ಥರನೇ ಒಂದು ಕರಿಯರ್ ಗ್ರಾಫ್ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಇದ್ದಾರೆ ಇವತ್ತಿಲ್ಲಿ. ನಮ್ಮ ಹಾಡು ಬಿಡುಗಡೆ ಆಗಿದೆ. ಎಲ್ಲದಕ್ಕೂ ನನ್ನ ಕೃತಜ್ಞತೆಗಳನ್ನ ನಾನು ನಿಜವಾಗ್ಲೂ ಇಂದ್ರಜಿತ್ ಸರ್ಗೆ ಅರ್ಪಿಸಲೇಬೇಕು. ಯಾಕಂದರೆ ಇವತ್ತು ಸರ್ ನನಗೆ ಇಲ್ಲಿ ನಿಂತ್ಕೊಂಡು, ಈ ವೇದಿಕೆ ಮೇಲೆ ನಿಂತ್ಕೊಂಡು ಮೊನಾಲಿಸಾ 20 ವರ್ಷ ಆಗಿದೆ ಅಂತ ಏನು ನೀವು ಅನೌನ್ಸ್ ಮಾಡಿದ್ರಿ, ನನಗಿವಾಗ ನನ್ನ ಮೇಲೆ ಒಂದು ಭರವಸೆ ತುಂಬ ಹೆಚ್ಚಾಗಿದೆ. ಗೌರಿಯಿಂದ ನನ್ನ ಕರಿಯರು ತುಂಬ ಒಂದು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಆ ಹುಮ್ಮಸ್ಸಿದೆಯಲ್ಲ, ನನಗೆ ಇವತ್ತು ತುಂಬ ಹೆಚ್ಚಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇವತ್ತು ನಿಮ್ಮೆಲ್ಲರನ್ನೂ ನೋಡಿ, ಅದು ಒಂದೇ ರೂಫ್ ಅಡಿ ನೋಡಿ ಕೈಕಾಲು ನಡುಗ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಟ್ ದಯವಿಟ್ಟು ನಮ್ಮ ಹಾಡಿಗೆ ಟೈಮ್ ಬರುತ್ತೆ, ಹಾಡಿಗೆ ಹಾಗೂ ಧೂಳೆಪ್ಸವ ಹಾಡಿಗೆ ಎಷ್ಟು ಪ್ರೋತ್ಸಾಹನ ನೀಡಿದ್ದೀರಾ, ಎಷ್ಟು ಪ್ರೀತಿನ ಹಂಚಿದ್ದೀರಾ. ಹಾಗೆ ಈ ಹಾಡಿಗೂ ಕೂಡ ನಮ್ಮ ಕವಿರಾಜ್ ಸರ್ ಬರೆದಿರೋದು. ಸೊ ಏನಂತಾರೆ, ರವಿ ಕಾಣದ್ದನ್ನ ಕವಿ ಕಂಡ ಅಂತ ಸರ್ ಅದ್ಭುತವಾಗಿ ಲಿರಿಕ್ಸನ್ನ ಬರೆದಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊತೀನಿ. ಇದೇ August 15 ನಮ್ಮ ಗೌರಿ ಸಿನಿಮಾ ನಿಮ್ಮೆದುರು ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಟಿಕೆಟ್ ತೊಗೊಂಡು ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲೇ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ, ಇಡೀ ಗೌರಿ ತಂಡಕ್ಕೆ. ಆ್ಯಂಡ್ ಸರ್
ಆ್ಯಂಡ್ ಆಲ್ ದ ಮೆಂಬರ್ಸ್ ಆಫ್ ಮೊನಾಲಿಸಾ ಚಿತ್ರಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲು ನಾನು ನಮ್ಮ ಲೆಜೆಂಡ್ರಿ ಹಂಸಲೇಖ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸರ್ ನೀವು ನಿಮ್ಮ ಸಾಂಗ್ಸ್ ಎಲ್ಲ ನಮ್ಮ ಜನ್ರೇಷನ್ ಮಾತ್ರ ಅಲ್ಲ, ಇನ್ನೂ 10 ಜನ್ರೇಷನ್ ಆದರೂ ಖಂಡಿತ ಮರೆಯೋಕ್ಕಾಗಲ್ಲ. ಅದಂಥ ಹಿಸ್ಟ್ರಿಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರೆಯೋಕ್ಕಾಗದಿರೋವಂಥ ಒಂದು ಲೆಜೆಂಡ್ರಿ ಸ್ಟ್ಯಾಟಸ್ ಇದೆ ಸರ್ ನಿಮಗೆ. ಸೊ ನೀವು ಇಲ್ಲಿ ಬಂದು ನಮ್ಮ ಈ ಸಾಂಗ್ಸ್ನ ರಿಲೀಸ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಾನು ಮತ್ತು ನಮ್ಮ ಡ್ಯಾಡಿ ಫೇವ್ರೆಟ್ ಸಿನಿಮಾ ಮೊನಾಲಿಸಾ ಫೇವ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಮ್ಮಪ್ಪ ಎಲ್ಲ ಸಿನಿಮಾ ನಂಗೆ ಇಷ್ಟ, ಬಟ್ ಫೇವ್ರೆಟ್ ಪೇರ್ ಧ್ಯಾನ್ ಸರ್, ಸದಾ ಮ್ಯಾಮ್. ಡೆಫಿನೆಟ್ಲಿ ನಾನು ಬೆಳೆದಿದ್ದೀನಿ ಅವ್ರ ಜೊತೆ ಫೋಟೋ ನೋಡಿದಾಗ, ಬಟ್ ಧ್ಯಾನ್ ಸರ್ ಈಗಲೂ ಅದೇ ಥರ ಹ್ಯಾಂಡ್ಸಮ್ ಆಗಿದ್ದಾರೆ. ಸದಾ ಮ್ಯಾಮ್ ವೆರಿ ಬ್ಯೂಟಿಫುಲ್. ಸೊ ವೆರಿ ನೈಸ್. ಈಗಲೇ ನಿಮ್ಮ ಮುಂದೆ ಈಗ ಇವೆಂಟಲ್ಲಿ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಇಡೀ ಟೀಮ್ ಅವರು, ಶರಣ್ ಸರ್, ನಿಮ್ಮ ಕಾಮಿಡಿ ಮಾತ್ರ ಅಲ್ಲ ಸರ್, ನಿಮ್ಮ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇದೇ ಥರ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನೀವು ಸಪೋರ್ಟ್ ಮಾಡಿರೋದು ಕಮ್ಮಿ, ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ಒಂದೊಂದು ಮಾತಲ್ಲೂ ಅಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತೀರಾ. ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಸರ್ ಮಾತಾಡೋಕ್ಕೆ. ಸೊ ಥ್ಯಾಂಕ್ ಯು ಸರ್. ಎಲ್ಲರೂ ಈಗ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಅಷ್ಟೊಂದು ಹೊಗಳಿದ್ದಾರೆ ನನಗೆ. ಆದರೆ ನನಗಿನ್ನ ಆ ಪ್ರೇಸು ಅದೆಲ್ಲ ನಾನು ಇನ್ನೂ ಮೀಟ್ ಮಾಡಿಲ್ಲ ಅನಿಸುತ್ತೆ. ಆ ಸ್ಟ್ಯಾಂಡರ್ಡ್ನ ಇನ್ನೂ ತುಂಬ ಕಲಿಯೋದಿದೆ. ಕೆ ಸರ್ 100th ಫಿಲಮು ಲೆಜೆಂಡ್ರಿ, ಅದು ನಿಜವಾಗ್ಲೂ ಸರ್ ಅಷ್ಟೊಂದು ಹೊಗಳಿದ್ದಾರೆ. ಆದರೆ ನಾನು ಎಷ್ಟೊಂದು ಕಲ್ತಿದ್ದೀನಿ ಕೆ ಸರಿಂದ. ಆಮೇಲೆ ಅವರು ಸೆಟ್ಟಲ್ಲಿ ಅಂತೂ ನಮ್ಮ ನಿಜವಾಗ್ಲೂ ಒಂದು ಫ್ರೆಂಡ್ ಥರ, ಒಂದು ಬೆಸ್ಟ್ ಫ್ರೆಂಡ್ ಥರ ಎಲ್ಲ ಊಟ ಮಾಡ್ಕೊಂಡಿದ್ವಿ, ಊಟ ತಿಂಡಿ ಮಾಡಿದ ಜೊತೆಗೆ. ಆಮೇಲೆ ಆ ಸಮಯ ಕಳೆದಿದ್ದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಆಮೇಲೆ ರಂಗಸ್ವಾಮಿ ಸರ್, ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಬಂದಿರೋದಕ್ಕೆ. ನಮ್ಮ ಟೀಮ್ ಅವರೆಲ್ಲ ಈಗ ನೋಡ್ತಾ ತುಂಬ ಖುಷಿ ಆಗ್ತಾ ಇದೆ. ಕಲ್ಯಾಣ್ ಸರು, ಕವಿರಾಜ್ ಸರು, BA ಮಧು ಸರ್, ಎಲ್ಲರೂ ಬಂದಿರೋದು ಥ್ಯಾಂಕ್ ಯು. ನೀವೆಲ್ಲ ಈ ಸಪೋರ್ಟ್ ಕೊಟ್ಟಿರೋದಕ್ಕೆ ನಾನು ಈ ಸಿನಿಮಾದಲ್ಲಿ ನಂದೊಂದು ಚಿಕ್ಕ ಪಾತ್ರ ಮಾಡಿರೋದು ಆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಾನು ಹೋಪ್ ಮಾಡ್ತೀನಿ. ಈ ಜನರೆಲ್ಲ, ನಮ್ಮ ಜನರು ಈ ಸಿನಿಮಾ ನೋಡಿದಾಗ ನೀವೆಲ್ಲ ಹಾಕಿರೋ ಹಾರ್ಡ್ ವರ್ಕು, ಆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಈಗ ಖಂಡಿತ ನಮ್ಮ ಸೂಪರ್ ಸ್ಟಾರ್, ನಮ್ಮ ಡ್ಯಾಡಿ, ನಿಜವಾಗ್ಲೂ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ. ತುಂಬ 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 ಸಪೋರ್ಟ್ ಮಾಡಿದ್ದಾರೆ. ಏನೇ ಆಗಿದ್ದೀನಿ, ಏನೇ ಆಗ್ತೀನಿ ನಾನು ಈ ಫ್ಯೂಚರಲ್ಲಿ, ನಮ್ಮ ಡ್ಯಾಡಿ ಇಲ್ಲದೆ ಇದ್ದರೆ ನಾನು ಖಂಡಿತ ಏನೂ ಆಗ್ತಿರ್ಲಿಲ್ಲ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಡೆಫಿನೆಟ್ಲಿ ಸಾನಿ ಅವರು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಂದ ತುಂಬ ಕಲಿಯೋದಿತ್ತು. ಅಷ್ಟೇ, ಥ್ಯಾಂಕ್ ಯು. ಕ್ಷಮೆ ಇರಲಿ, ನನ್ನ ಮೋಸ್ಟ್ ಫೇವ್ರೆಟ್ ನಟ ಶರಣ್ ಸರ್ ಹೆಸರು ತಗೊಳ್ಳೋದೇ ಮರ್ತು ಹೋದೆ, ಸಾರಿ ಸರ್. ಬಟ್ ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ಇಲ್ಲೇ ಇದ್ದಾರೆ, ದೊಡ್ಡ ದೊಡ್ಡ ಅಭಿಮಾನಿ ಸರ್ ನಿಮಗೆ. ನಿಮ್ಮ ಪ್ರತಿ ಒಂದು ಮೂವಿನೂ ರಿಪೀಟಲ್ಲಿ ಹಾಕಿ ಟಿ ವಿಲಿ ಪ್ಲೇ ಮಾಡಿ ನೋಡಿ ಅಂದರೆ ಸರ್ ನಿಮ್ಮ ಹಾಸ್ಯದ ಟೈಮಿಂಗ್ ಏನಿದೆ ಅದನ್ನು ಯಾರೂ ಮುಟ್ಟೋಕ್ಕಾಗಲ್ಲ. ಮತ್ತೊಬ್ಬ ಶರಣ್ ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಒಂದು ಸ್ಫೂರ್ತಿ ಸರ್ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೆ ಸರ್, ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಹಿಯರ್. ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಬಟ್ ದಯವಿಟ್ಟು ನಮ್ಮ ಗೌರಿಗೆ ನಿಮ್ಮ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಪ್ರೀತಿ ಮಾಡೋ ಸ್ವಾತಂತ್ರ್ಯ ಗೌರಿ ಕೊಡ್ತಾ ಇದೆ. ಪ್ರೀತಿ ಹಂಚೋ ಸ್ವಾತಂತ್ರ್ಯದ ದಿವಸ ಗೌರಿ ನಿಮಗೆ ತಂದು ಕೊಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಬ್ಬರು ತುಂಬ ಶ್ರಮ ಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಒಂದು ಡಿಫಿಕಲ್ಟ್ ಕಂಡೀಷನ್ಸಲ್ಲಿ ಶೂಟ್ ಮಾಡೋದು ನೀವು ನೋಡಿದ್ದೀರಾ. ಚಳಿನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡೋದು ಈಸಿ, ಬಟ್ ರೊಮ್ಯಾಂಟಿಕ್ ಸಾಂಗ್ ಮಾಡೋದು ತುಂಬ ಕಷ್ಟ. ಸೊ ಅದು ಇಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ ಇಬ್ಬರು. ಕನ್ನಡದ ಪ್ರತಿಭೆ, ಕರ್ನಾಟಕದ ಪ್ರತಿಭೆ ಮತ್ತು 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 ಇಂಥ ಒಂದು ಪ್ರತಿಭೆಗಳನ್ನ ಬೆಂಬಲಿಸಿ. ಯಾಕೆ ಅಂತಂದರೆ ನನಗೆ ಗೊತ್ತು, ವೈಯಕ್ತಿಕವಾಗಿ ತಂದೆ ಥರ ಹೇಳ್ತಾ ಇಲ್ಲ, ದಿನನಿತ್ಯ 5 ವರ್ಷ ಸತತವಾಗಿ 12 ಗಂಟೆ
10ರಿಂದ 12 ಗಂಟೆ ಏನೂ ಕೇಳದೆ, ಪ್ರಶ್ನೆಗಳು ಕೇಳದೆ, ಉತ್ತರ ಗೊತ್ತಿಲ್ಲದೆ, ಭವಿಷ್ಯ ಗೊತ್ತಿಲ್ಲದೆ 12 ಗಂಟೆ ಸತತವಾಗಿ ಡ್ಯಾನ್ಸು, ಆ್ಯಕ್ಟಿಂಗು, ಆ್ಯಕ್ಷನ್ನು, ನಟನೆ, ತರಬೇತಿದಾರರು ಬರೋರು, ಕಲಿಸೋರು, ಹೋಗೋರು. ಏನು ಹೋಗೋನು, ಚೇತನ್ ಹತ್ರ ಹೋಗೋನು, ಚೇತನ್ ಡಿಸೈರ್ಸ್ ಹತ್ರ 2 ಅವರಲ್ಲಿ ಮಾಡೋನು, ಮತ್ತೆ ವಾಪಸ್ ಬರೋನು, ಮತ್ತೆ ಊಟ ಮಾಡೋನು, ಮತ್ತೆ ಡ್ಯಾನ್ಸ್ ಮುಳ್ಳಿ ಮಾಸ್ ಹತ್ರ ಹೋಗೋಣ. ಈ ಥರ ಮತ್ತೆ ವಾಪಸ್ ಬಂದು ಸಾಯಂಕಾಲ ನನ್ನ ಜಿಮ್ ಇನ್ಸ್ಟ್ರಕ್ಟರ್ ಭರತ್ ಗೌಡ ಅವ್ರ ಹತ್ರ ಹೋಗೋನು. ಅಲ್ಲಿ ಅವ್ರ ಹತ್ರ ಯಾವುದೇ ಒಂದು ಸಪ್ಲಿಮೆಂಟ್ಸ್ ಇರಲಿ, ಅದಿರಲಿ ಇದಿರಲಿ ಯಾವುದೋ ತಗೊಳ್ದೇನೆ, ಅವರು ಸಪ್ಲಿಮೆಂಟ್ಸ್ ತಗೋಂತ ಇವನು ತಗೊಳ್ತಾ ಇಲ್ಲ, ತಗೊಳ್ದೇನೆ 2 ಅವರ್ ಪ್ರತಿ ದಿನ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಹಂತ ತಲುಪಿದ್ದಾನೆ. ನನಗೆ ಖುಷಿ ಕೊಟ್ಟಿದೆ. ಡೆಫಿನೆಟ್ಲಿ ನಮ್ಮ ತಂದೆನೂ ಹೇಳೋರು, ಕಷ್ಟಪಟ್ಟರೆ ಬೇವು ಸುರಿಸಿದ್ರೆ ಡೆಫಿನೆಟ್ಲಿ ಅದರ ಪ್ರತಿಫಲ ನೋಡ್ಬೋದು ಅಂತ. ಒಂದು ಸಣ್ಣ ಟೂರ್ನಮೆಂಟ್ ಇದ್ದಿದ್ದೆ, ಹಿಂದೆ ಹೇಳಿದೆ, ಅವಾಗ ಇದೇ ಮಾತು ಹೇಳಿದ್ರು, ಇದೇ ಮಾತು ಹಿಂಗೆ ಹೇಳ್ತಾ ಇದ್ದೀನಿ. ಮತ್ತು ಸಾನ್ಯಾ ಅಫ್ಕೋರ್ಸ್ ಹುಟ್ಟಿರೋದೇ ನಟನೆಯಾಗಿ ಅನ್ಸುತ್ತೆ. ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದರು, ನಟನೆ ಮಾಡ್ತಾ ಬಂದರು, ರಾಜ್ಯ ಪ್ರಶಸ್ತಿ ಬಂತು. ಅದಾದ ನಂತರ ಯಾವಾಗ ನಾನು ಕಾರ್ಯಕ್ರಮ ನೋಡಿದ್ರು, ಯಾರೇ ಕೇಳಿದ್ರು, ನನ್ನ ಸ್ನೇಹಿತ ಸುದೀಪ್ ಅವ್ರು ಕೇಳಿದಾಗಲೂ ಅಷ್ಟೇ ಬಿಗ್ ಬಾಸ್ ಅಲ್ಲಿ, ಇಲ್ಲ ನಾನು ಹೀರೋಯಿನ್ ಆಗಬೇಕು, ನಟನೆ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋರು. ಇವತ್ತು ಅವರ ಕನಸು ನನಸಾಗಿದೆ. ಡೆಫಿನೆಟ್ಲಿ ಇವರು ಒಂದು ದೊಡ್ಡ ಯಶಸ್ಸು ಕಾಣ್ತಾರೆ, ಒಂದು ದೊಡ್ಡ ಹೀರೋಯಿನ್ ಆಗಿ ಬೆಳೀತಾರೆ, ಅದರ ಬಗ್ಗೆ 2 ಅನುಮಾನನೇ ಇಲ್ಲ. ಮತ್ತು ಕನ್ನಡ ಅಂತ ಅದ್ಭುತವಾಗಿ ಮಾತಾಡ್ತಾರೆ. ಈ ಹಿಂದೆ ಇದೇ ಜಾಗದಲ್ಲಿ ಹೇಳಿದ್ದೆ. ಮತ್ತು ಒಳ್ಳೆ ಭವಿಷ್ಯ ಇದೆ ಇಬ್ಬರು. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸರ್. ಈಗ ಈ ಸಾಂಗ್ ನೋಡಿದ್ರೆ, ಈಗ ಇನ್ನೊಂದು ಸಾಂಗು ನನಗೆ ತುಂಬ ಹತ್ತಿರವಾದ ಸಾಂಗು, ಅದು ಕೆ ಕಲ್ಯಾಣ್ ಅವರು ಬರೆದಿದ್ದಾರೆ. ಅದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು, ನಮ್ಮ ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಅಂತ ಹೇಳಿದವರು, ನಮ್ಮನೆ ಹಂಸಲೇಖ ಅವರ ನನ್ನ ಹಂಸಲೇಖ ಅವರ ನಂಟು ತುಂಬ ಹಿಂದೆ. ಯಾಕೆ ಅಂತಂದರೆ ನಮ್ಮ ತಂದೆಯವರ ಸಮಕಾಲದವರು ಅಂತ ಹೇಳೋದ, ಅಥವಾ ಒಂದು ಪ್ರಿಂಟಿಂಗ್ ಪ್ರೆಸ್ ಇನ್ನ ಒಂದು ಹಿನ್ನೆಲೆ ಇದ್ದು ಇಬ್ಬರು ಬಂದಿರೋದು ಅಂತ ಹೇಳೋದ, ಅಥವಾ ಆ ಥರ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಅವರ ತಮ್ಮ ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ. ಮತ್ತು ಇವತ್ತು ಹಂಸಲೇಖ ಅವರ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಂದಾನೇ ಒಂದು ಹಿನ್ನೆಲೆಯಿಂದ ಬಂದು ಕಷ್ಟಪಟ್ಟು ಇವತ್ತು ನಮ್ಮನ್ನೆಲ್ಲರನ್ನೂ ಏನಂತಾರೆ ಹಾಡೋಂಗೆ ಮಾಡಿ, ನೃತ್ಯ ಮಾಡೋಂಗೆ ಮಾಡಿ, ಮತ್ತು ಪ್ರತಿ ಬಾರಿನೂ ಅವರ ಸಾಂಗ್ ರೇಡಿಯೋನಲ್ಲಿ ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಆ ಪ್ರತಿಭೆಗೆ ನನಗೆ ಮಾತುಗಳು ಬರ್ತಾ ಇಲ್ಲ. ಇಂದು ಎಕ್ಸ್ಟ್ರಾರ್ಡಿನರಿ, ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ, ನಮ್ಮೆಲ್ಲ ಇನ್ಸ್ಪೈರ್ ಮಾಡಿದ್ದಾರೆ ಅವರ ಸಂಗೀತದ ಮೂಲಕ. ಅವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ತಾಯಿ ಇಂದಿರಾ ಲಂಕೇಶ್ ಬಂದಿದ್ದಾರೆ. ಅವರು ಬಂದು ನಮ್ಮ ಹಂಸಲೇಖ ಸರ್ಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಂತೀವಿ. ಕೂತ್ಕೊಳ್ಳಿ ಸರ್.
ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಸಿನಿಮಾ ಮುಹೂರ್ತದಲ್ಲೇ ಹೇಳಿದ್ದೆ, ನಮ್ಮ ಅಕ್ಕನ ಮೇಲಿರೋಂಥ ಅಭಿಮಾನ, ಅವ್ರ ಮೇಲಿರೋಂಥ ಪ್ರೀತಿಗೋಸ್ಕರ ಈ ಸಿನಿಮಾಕ್ಕೆ ಗೌರಿ ಅಂತ ಒಂದು ಶೀರ್ಷಿಕೆಯನ್ನು ಒಂದು ಹೆಸರನ್ನಿಟ್ಟಿದ್ದೀನಿ ಅಂತ. ಮತ್ತು ಗೌರಿ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಅವಳ ಒಂದು ಆಶೀರ್ವಾದದಿಂದ. ಯಾಕೆ ಅಂತಂದರೆ ಆ ಮುಹೂರ್ತದ ದಿನ ಅವಳ ಸಮಾಧಿಯ ಹತ್ರ ಹೋಗಿ ಅವಳಿಗೆ ಸನ್ಮಾನಿಸಿ ಅವಳ ಒಂದು ಆಶೀರ್ವಾದವನ್ನು ತಗೊಂಡು ನಾನು ಮುಹೂರ್ತಕ್ಕೆ ಬಂದಿದ್ದು. ಅದ್ಭುತವಾಗಿ ಮೂಡಿ ಬಂದಿದೆ. ಸೆನ್ಸಾರ್ ಅವರು ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ತುಂಬ ಮೆಚ್ಚುಗೆ ಮಾತುಗಳನ್ನ ಆಡಿ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಇಡೀ ತಂಡ ಗೆದ್ದಿದೆ, 2 ಸಾಂಗ್ ಅದ್ಭುತವಾಗಿ ಹಿಟ್ಟಾಗಿದೆ ಮತ್ತು ಬಿಸ್ನೆಸ್ ಆಗಿದೆ, ಏರಿಯಾಗಳು ಸೇಲ್ ಆಗಿದೆ. ನಮ್ಮ MMCH ಮೈಸೂರಿನ ಏರಿಯಾನ ನಮ್ಮ ಗಂಗಾಧರ್ ಅವರು ಈಗಾಗಲೇ ತೊಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಮತ್ತು ಜಯಣ್ಣ ಫಿಲ್ಮ್ಸ್ ಅವರು ಎಂಟೈರ್ ಕರ್ನಾಟಕ ಪರ್ಚೇಸ್ ಮಾಡಿದ್ದಾರೆ. ತುಂಬ ಖುಷಿಯಿಂದ August 15 ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಅವರೇ ತೊಗೊಂಡಿದ್ದಾರೆ, ಕೊಂಡ್ಕೊಂಡಿದ್ದಾರೆ. ಸೊ ಆನಂದ್ ಆಡಿಯೋ ಅವರು, ಇವತ್ತು ವಿಷ್ಣು ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ಆನಂದ್ ಆಡಿಯೋ ರೈಟ್ಸನ್ನು ತೊಗೊಂಡಿದ್ದಾರೆ ಮತ್ತು ಡಬ್ಬಿಂಗ್ ರೈಟ್ಸು ಸೇಲ್ ಆಗಿದೆ. ಸೊ ಇಡೀ ತಂಡ ಗೆದ್ದಿದೆ. ಈ ಗೆಲ್ಲಬೇಕಾದ್ರೆ ನಾನು ಒಬ್ಬ ನಿರ್ದೇಶಕನಾಗಿ ಗೆಲ್ಲಬೇಕು. ಸೊ ಅದರ ಮುಂಚೆ ಒಂದು ನನ್ನ ಅಕ್ಕನ ಮೇಲಿರೋ ಪ್ರೀತಿಗೋಸ್ಕರ ಈ ಸಾಂಗು ಕಲ್ಯಾಣ್ ಅವರು ಬರೆದಿರೋಂಥ ಸಾಂಗು, ಜೆಸ್ಸಿ ಗಿಫ್ಟ್ ಅವರ ಮ್ಯೂಸಿಕ್ಕು, ಸಂಗೀತ, ನಿಮ್ಮೆಲ್ಲರ ಪ್ರೀತಿಯ ಮತ್ತು ಅಚ್ಚುಮೆಚ್ಚಿನ ಹಂಸಲೇಖ ಸರ್ ಅವರು ಈ ಸಾಂಗನ್ನು ರಿಲೀಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆ ಸಾಂಗ್ ಆದ ನಂತರ ಹಂಸಲೇಖ ಅವರ ಮಾತು ನಮ್ಮ ಜೊತೆ ಒಂದು ಮುಖಾಮುಖಿ ಮಾತುಕತೆಗಳೊಂದು 2 ಇದೆ. ಇವತ್ತು ಹಂಸಲೇಖ ಸರ್ ಯಾಕಿದ್ದಾರೆ ಅಂದರೆ, ಇದು ಗೌರಿ ಒಂದು ಸಂಗೀತಮಯ ಚಿತ್ರ, ಒಂದು ಸಂಗೀತ ಆಧಾರಿತ ಚಿತ್ರ ಮತ್ತು ನಮಗೆ ಕನ್ನಡಕ್ಕೆ, ಕರ್ನಾಟಕಕ್ಕೆ ಅಥವಾ ಇಡೀ ಭಾರತಕ್ಕೆ ಒಂದು ಸಂಗೀತ ಆಧಾರಿತ ಸಿನಿಮಾ, ಹಾಡುಗಳ ಮೂಲಕನೂ ಒಂದು ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಹಂಸಲೇಖ ಸರ್ ಅವರು. ಪ್ರೇಮಲೋಕ ಮೂಲಕ, ಹಾಡಿನ ಮೂಲಕ, ಅಷ್ಟು ಹಾಡುಗಳಿದ್ದು ಒಂದು ಕಥೆಯನ್ನು ಹಾಡುಗಳ ಮೂಲಕ ಹೇಳಿ ನಿರೂಪಣೆ ಮಾಡಿ ಒಂದು ಯಶಸ್ಸು, ಅದು ಯಾವ ಥರ ಯಶಸ್ಸು, ವರ್ಷಾನುಗಟ್ಟಲೆ ಓಡೋವಂಥ ಒಂದು ಸಿನಿಮಾ ಮಾಡಿಕೊಟ್ಟಿದ್ದು ಅವರ ಸಂಗೀತ ಹಂಸಲೇಖ ಸರ್. ಸೊ ಇವತ್ತು ಹಲವಾರು ವರ್ಷಗಳ ನಂತರ ಇವತ್ತು ಸಾಂಗುಗಳೇ ಸಿನಿಮಾಗಳಲ್ಲಿ ಕಡಿಮೆ ಆಗ್ತಾ ಇದೆ. 1 ಸಾಂಗು 2 ಸಾಂಗು, ದೊಡ್ಡ ಬಜೆಟ್ಟಿನ ಸಿನಿಮಾಗಳು, ದೊಡ್ಡ ಹೀರೋಗಳ ಸಿನಿಮಾಗಳು, 1 ಹಾಡು 2 ಹಾಡುಗಳಿರುತ್ತೆ. ಅಂಥ ಸಮಯದಲ್ಲಿ ನಾನಿವತ್ತು ಗೌರಿ ಸಿನಿಮಾ 7 ಸಾಂಗನ್ನು ಇಟ್ಕೊಂಡು ಒಂದು ನಿರೂಪಣೆ ಮಾಡಿ ಒಂದು ಸಂಗೀತ ಆಧಾರಿತ ಸಿನಿಮಾ ಮಾಡಿದ್ದೀನಿ. ಸೊ ಅದಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಫಂಕ್ಷನ್ಗೆ ಮುಖ್ಯ ಅತಿಥಿಗಳಾಗಿ, ತುಂಬ ಅರ್ಥಪೂರ್ಣವಾಗಿ ಹಂಸಲೇಖ ಸರ್ ಮುಖ್ಯ ಅತಿಥಿಗಳಾಗಿ ಇವತ್ತು ಬಂದು ನಮ್ಮ ಸಾಂಗನ್ನು ರಿಲೀಸ್ ಮಾಡಿದ್ದಾರೆ. ಸೊ ಹಂಸಲೇಖ ಸರ್ ಅವರಿಗೆ ನನ್ನ ಒಂದು 2 ಪ್ರಶ್ನೆ. ಒಂದು, ಸಂಗೀತ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ, ಯಾಕೆ ಮುಖ್ಯ ಆಗುತ್ತೆ, ಅದು ಒಬ್ಬ ಸಂಗೀತಗಾರನಾಗಿ, ಒಬ್ಬ ಸಂಗೀತ ನಿರ್ದೇಶಕರಾಗಿ ನೀವು ಒಂದು ನಮ್ಮ ಪತ್ರಕರ್ತರಿಗೆ, ನಮ್ಮ ಸ್ನೇಹಿತರಿಗೆ ಹೇಳಬೇಕು ಅಂತ. ಸಂಗೀತ ನನ್ನ ಚಿತ್ರಕ್ಕೆ ಅಥವಾ ಚಿತ್ರಗಳಿಗೆ ಅದೇನದು ಸಾರ್ವತ್ರಿಕ ಪ್ರಶ್ನೆ ಮತ್ತು ಸಾರ್ವತ್ರಿಕ ಉತ್ತರ. ಬದುಕಿನಲ್ಲಿ ಏನೇನೋ ಶಬ್ದಗಳು ಕೇಳ್ತಾ ಇರ್ತೀವಿ. ದೇವಸ್ಥಾನದ ಗಂಟೆ, ಬಾಗಿಲು ತೆಗೆದ ಶಬ್ದ,
ಸ್ಕೂಟ್ರ್ ಸ್ಟಾರ್ಟ್ ಆಗಿದ್ದು, ಸ್ಕ್ರೂ ಡ್ರೈವರು, ಸುತ್ತಿಗೆ, ಹತ್ತಿದ್ದು, ಕೂಗಿದ್ದು ಎಲ್ಲ ಶಬ್ದಗಳಿದೆ. ಅದೆಲ್ಲ ಸಂಗೀತ ಅಲ್ಲ, ಆದರೆ ಸಿನಿಮಾದಲ್ಲಿ ಅದೇ ಸಂಗೀತ. ಈ ಫೋಲಿ ಅಂತಾರಲ್ಲ, ಈ ಪರಿಸರದ ಶಬ್ದಗಳು, ಆ ಶಬ್ದಗಳನ್ನು ತೆಗೆದುಬಿಟ್ರೆ ಸಿನಿಮಾ ದೊಡ್ಡ ಸೊನ್ನೆ. ಶಬ್ದದಿಂದ ನಾದ. ಶಬ್ದ ಒಂದು ದೊಡ್ಡ ಮಾವಿನ ಮರ, ಅದನ್ನು ತಿನ್ನಕ್ಕಾಗಲ್ಲ, ಆದರೆ ಅದರಲ್ಲಿರುವುದು ಶಬ್ದದಲ್ಲಿ ನಾದ. ನಾದ ಮಾವಿನ ಹಣ್ಣು. ಮಾವಿನ ಹಣ್ಣನ್ನು ತಿನ್ಬೋದು, ನಾದವನ್ನು, ಶಬ್ದವನ್ನು ತಿನ್ನಕ್ಕಾಗಲ್ಲ. ಅಂದರೆ ಸಿನಿಮಾದಲ್ಲಿ ಶಬ್ದವೂ ಸಂಗೀತ, ನಾದವೂ ಶಬ್ದ, ಇವೆರಡೂ ಇಲ್ಲದೆ ಚಲನಚಿತ್ರ ಚಾನ್ಸೇ ಇಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಮ್ಯೂಸಿಕ್ ಆಫ್ ಮಾಡಿ ನೀವು ಒಂದು ಸರಿ ಸಿನಿಮಾ ನೋಡಿ, ಏನು ಕಾಣುತ್ತೆ, ಏನು ಕಾಣಲ್ಲ, ನಿಮ್ಗೆ ಏನೂ ಗೊತ್ತಾಗಲ್ಲ. ಸಿನಿಮಾ ಮತ್ತು ಅದರ ವಸ್ತುವನ್ನು ಅಂಡರ್ಲೈನ್ ಮಾಡೋದೇ ಮ್ಯೂಸಿಕ್. ನಿರ್ದೇಶಕ ಏನೇನು ಯೋಚನೆ ಮಾಡ್ತಾನೋ ಆ ಯೋಚನೆ ಅಲ್ಲಿ ಅಂಡರ್ಲೈನ್ ಮಾಡಬೇಕಾಗತ್ತೆ. ಆ ಅಂಡರ್ಲೈನಿಂಗ್ ಫ್ಯಾಕ್ಟೇ ಮ್ಯೂಸಿಕ್ಕಿಂದ ಬರುತ್ತೆ. ಪ್ಲಸ್ ಈ ಪರಿಸರದ ಶಬ್ದಗಳು ಮತ್ತು ಮ್ಯೂಸಿಕ್ಕು. ಅದಕ್ಕಿಂತಲೂ ಮುಖ್ಯವಾಗಿ ಭಾರತದ ಸಿನಿಮಾಗಳು ಸಂಗೀತವನ್ನು ಇಲ್ಲದ ಸಿನಿಮಾಗಳನ್ನು ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ರಾಜ್ ಕಪೂರ್ ಹೇಳ್ತಾರೆ, ಭಾರತೀಯ ಸಿನಿಮಾಗಳಲ್ಲಿ ಹಾಡುಗಳಿಲ್ಲದನ್ನು ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ಎಲ್ ವೈದ್ಯನಾಥನ್ ಒಂದು ಮಾತು ಹೇಳ್ತಾರೆ, ಏನಂದರೆ ಚಲನಚಿತ್ರದಲ್ಲಿ ಹಿನ್ನೆಲೆ ಸಂಗೀತವರು ಅಂತ ಸುಮ್ಮನೆ ಡೌಟ್ ಕೇಳಿದೆ. ಆಮೇಲೆ ಡೇಟ್ ಏನೋ ಚೇಂಜ್ ಆಯಿತು, ಹೇಳಿದೆ ಬರ್ತೀನಿ ಅಂತ. ಇಲ್ಲಿ ಬಂದಾಗ ಕೂಡ ನನಗೆ ತಬ್ಬಿಬಾಗಿದೆ, ಯಾಕೆ ಈ ಕ್ಯಾರೆಕ್ಟರ್ ನನ್ನ ಕರೆಸಿದೆ, ಸ್ಟಾರ್ಗಳು ಅವರು ಇರೋದು. ಆಮೇಲೆ ಒಂದು ಸ್ಟಾರ್ ಬಂತು, ಇನ್ನೊಂದು ಸ್ಟಾರ್ ಬಂತು, ಇದು ಸ್ಟಾರ್ ಫುಲ್ ಸಿದ್ಧವಾಗಿ ಬಂದಿದೆ. ಆಮೇಲೆ ಗೊತ್ತಾಯಿತು ಇವರು ತಾವು ಬೆಳೆದವರ ಜೊತೆಯಲ್ಲಿ ತಮ್ಮ ಮಗನ ಚಿತ್ರವನ್ನು ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ. ಅದು ನೋಡಿದೆ, ಚೆನ್ನಾಗಿತ್ತು. ಅದು ನೀವು ಬೆಳೆದಿತ್ತು ಯಾರಿಂದ? ಇವರೆಲ್ಲರಿಂದ. ನಿಮ್ಮನ್ನು ಬೆಳೆಸಿದವರ ಮಧ್ಯೆ ನಿಮ್ಮ ಮಗನ ಬೆಳೆಸಬೇಕು ಅನ್ನೋದು ಒಂದು ಐಡಿಯಾ ಚೆನ್ನಾಗಿತ್ತು. ಅವ್ರಿಗೆಲ್ರಿಗೂ ನನ್ನ ಕೈಯಲ್ಲಿ ಹೂವು ಕೊಡಿಸಿದೆ. ಇಟ್ಸ್ ಎ ಫ್ಲವರಿಂಗ್ ಡೇ. ಅಂದರೆ ಬ್ಲಾಸಮಿಂಗ್ ಡೇ. ನನಗಿಷ್ಟ ಆಯಿತು. ಅದಾದಮೇಲೆ ಡೌಟ್ ಇತ್ತು, ಇನ್ನು ಯಾಕೆ ಕರ್ಸೋ ನನ್ನ ಅಯ್ಯಪ್ಪ ಅಂತ. ಒಂದು ಸಣ್ಣ ಡೌಟ್ ಇತ್ತು, ಲಾಫಿಂಗ್ ಬುದ್ಧ ಅಂತಿತ್ತು. ಆತ ನಮಗೆ ಸೋಲ್, ಲಾಫಿಂಗ್ ಬುದ್ಧ ಅಂದರೆ ಲೇಖನ ಸೋಲ್. ಅದು ನೋಡಿದ್ರೆ ಲಾಫಿಂಗ್ ಬುದ್ಧ ಫಿಲಿಮ್ಸ್. ಅಲ್ಲಿಂದ ಕೆಳಗಿಳಿದ್ರೆ ಗೌರಿ. ಈ ಗೌರಿ ಅನ್ನೋ ಶೀರ್ಷಿಕೆ ಇಟ್ಕೊಂಡು ಇಷ್ಟೆಲ್ಲ ಸಂಭ್ರಮ ಮಾಡ್ತಾ ಫ್ಲವರಿಂಗ್ ಡೇ ಮಾಡಿ ಈ ಥರ ಲಾಂಚ್ ಮಾಡೋ ಸಿನಿಮಾದ ಟೈಟ್ಲಲ್ಲಿ ಏನಿರ್ಬೋದಪ್ಪ ಅಂತ ನನಗೆ ಡೌಟ್ ಬಂತು. ನನಗೆ ಮೊದಲೇ ಗೊತ್ತು, ಇಂದ್ರಜಿತ್ ಅಂದರೆ ಇಂದ್ರ ಅಂದರೆ ಗೊತ್ತಲ್ವಾ, ಪಕ್ಕ ದೇವತೆಗಳ ದೊಡ್ಡ ಬಿಟ ಅಲ್ವಾ? ಇಲ್ಲ, ಇಂದ್ರನ್ ಗೆದ್ದವನು ಇಂದ್ರಜಿತ್. ಆ ವಿಟನನ್ನು ಗೆದ್ದ ಇಂದ್ರಜಿತ್ತು, ಇಂದ್ರಿಯಗಳನ್ನು ಗೆದ್ದ ಇಂದ್ರಜಿತ್. ಹೌದಾ? ಸ್ವಲ್ಪ ತುಂಟಾಟ ಅಡ್ಜಸ್ಟ್ ಮಾಡ್ಕೊಂಡು ಈ ಇಂದ್ರಜಿತ್, ನನಗೆ ಗೊತ್ತಿರೋ ಪ್ರಕಾರ ಇಂದ್ರಜಿತ್ ಸಿನಿಮಾಗಳು ಅಂದರೆ ಗ್ಲ್ಯಾಮರ್, ಫುಲ್ ಆಫ್ ಗ್ಲ್ಯಾಮರ್ ಇರುತ್ತೆ. ಅಂದರೆ ಪವರ್ಫುಲ್ ಮ್ಯೂಸಿಕ್ ಇರುತ್ತೆ, ಆಮೇಲೆ ಸಖತ್ತಾಗಿ ಹ್ಯೂಮರ್ ಇರುತ್ತೆ. ಅದಾದಮೇಲೆ ಮಾರ್ಕೆಟಿಂಗ್ನಲ್ಲಿ நீங்கள் மன்னன் இருக்கீங்க, நீங்கள் மன்னன். ಓಕೆ, ಸೊ ಗ್ಲ್ಯಾಮರು, ಮ್ಯೂಸಿಕ್ಕು, ಹ್ಯೂಮರು, ಮಾರ್ಕೆಟಿಂಗ್, ಇದು. ಇಲ್ಲಿ ಗೌರಿ ಚಿತ್ರದಲ್ಲಿ ಏನು ಮಾಡಿರ್ಬೋದು ಅಂತ ಯೋಚನೆ ಮಾಡಿದ್ರೆ ನನಗೆ ಕರೆದ್ರು. ಆ ಸಾಂಗ್ ನೋಡಿದ ಕೂಡಲೇ ಇಡೀ ಈ 2 ವರ್ಷದಿಂದಲೂ ನಾವು ಎಷ್ಟೊಂದು ಭಾವನೆಗಳನ್ನು ಅದುಮಿಟ್ಕೊಂಡು ಬಚ್ಚಿಟ್ಕೊಂಡು ಸಿನಿಮಾದವರಾಗಿ ಬರೀ ರಂಜನೆಯ ಮಾತುಗಳನ್ನು ಆಡ್ತಾ ಚಿಂತನೆಯ ಮಾತುಗಳನ್ನು ಹೊರಗೆ ಬಿಡದೆ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ವಿ ಆ್ಯಕ್ಚುಲಿ ನಾವು ಚಿತ್ರರಂಗದವರು. ನಮಗೆಲ್ಲ ಗೊತ್ತಿದೆ ನಡೆದ ಅನ್ಯಾಯ ಏನು,
ನಡೆದ ದ್ರೋಹ ಏನು, ಅದರ ಹಿಂದಿನವರು ಯಾರು, ಯಾಕೆ ಮಾಡಿದ್ದಾರೆ, ಅದೆಲ್ಲ ಗೊತ್ತಿದೆ ನಮಗೆ. ಆದರೆ ಕಲೆಯಲ್ಲಿದ್ದೀವಿ, ಸಿನಿಮಾದ್ಯಮದಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಹಿಡಿದು ಮಾತಾಡ್ತಿದ್ವಿ. ಇವತ್ತು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ಇಂದ್ರಜಿತ್ ನನ್ನನ್ನು ಕರೆಸಿದಾರ ಅಂತ ನನಗೆ ಗೊತ್ತಾಯ್ತು ಇವಾಗ. ಆದರೂ ಇರಲಿ ನಮ್ಮ ಸಂಗೀತವನ್ನು, ನಮ್ಮ ಹಾಡನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಒಬ್ಬ ಇಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಐ ಹ್ಯಾವ್ ಟು ಗೋ ಇನ್ ಟು ನಾನು ಒಳಗೆ ಹೋಗಲೇಬೇಕಾಗಿದೆ. ದಯಮಾಡಿ ಹೋಗಿ ಬನ್ನಿ, ನೀವು ಆಶೀರ್ವಾದ ತಗೋ, ನೀವು ಬನ್ನಿ. ಪ್ಲೀಸ್ ಕಮ್. ಮಾತಾಡಿ, ಕಂಟಿನ್ಯೂ ಪ್ಲೀಸ್. ಹೀರೋ ತಯಾರಾಗಿ ಬಂದವನೇ, ಹೀರೋಯಿನ್ನು ಸಿದ್ಧವಾಗಿ ಬಂದಿದ್ದಾಳೆ. ವೆರಿ ಗುಡ್, ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಇದು ಪುಟ್ಟ ಮಗು, ನಾನು ಇಷ್ಟು ಪುಟ್ಟ ಮಗುವಿಂದ ನೋಡ್ತಾ ಇದ್ದೀನಿ, ನಿನ್ನ ನೋಡಿರಲಿಲ್ಲ. ಬಟ್ ಇದರ ಮುಖದಲ್ಲಿ ಇನ್ನೂ ಆ ಮುಗ್ಧ ಹುಡುಕಾಟ ಹೋಗೇ ಇಲ್ಲ, ಹಾಗೇ ಇದೆ ಅಲ್ವಾ? ನೋಡ್ತಾ ಇದ್ದೇನೆ ಹೀಗೆಲ್ಲ. ಆಮೇಲೆ ನಮ್ಮನ್ನು ನೋಡಿಸ್ತಾನೆ. ಹೀರೋಗಳು ಮಾತ್ರ ನೋಡಿಲ್ಲ, ಅವ್ರು ಮಾಡಿದೆಲ್ಲ ನೋಡಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಫಾರ್ ಸ್ಪೀಚ್, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ವರ ಮತ್ತು ಶಕ್ತಿ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಗೌರವ ಇದೆ. ಆ ಗೌರವವೇ ನಮ್ಮ ಗೌರಿ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೊಂದು ಗೌರವ ಇದೆ. ಆ ಗೌರವ ನಮ್ಮ ಗೌರಿ. ಅವರು ಬದುಕಿದ್ದು ಹೇಗೆ, ಏನನ್ನು ಎದುರಿಸಿದ್ರು, ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ನಮ್ಮ ಈ ಗೌರಿ ಚಿತ್ರದಲ್ಲಿ ಅದನ್ನು ಸೂಕ್ಷ್ಮವಾಗಿ ತಂದಿದ್ದರೆ ನನ್ನಷ್ಟು ಸಂತೋಷ ಪಡೋನು ಯಾರೂ ಇಲ್ಲ. ಯಾಕೆಂದರೆ ಚಿತ್ರಗಳ ಮುಖಾಂತರವಾದರೂ ನಾವು ಮಾತಾಡಬೇಕಾಗಿದೆ, ಚಿತ್ರಗಳ ಮುಖಾಂತರವಾದರೂ ಮಾತಾಡಬೇಕಾಗಿದೆ. ಯಾಕೆಂದರೆ ನಾವು ಭಾಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕರ್ನಾಟಕದಲ್ಲಿ. ನಾವು ನಮ್ಮ ಭಾಷೆಯ ಮೆದುಳಿನ ಬಳ್ಳಿ ಅಂತಾರೆ, ಏನಂತಾರೆ, ಬೆನ್ನುಹುರಿ, ಸ್ಪೈನಲ್ ಕಾರ್ಡ್. ಇಡೀ ಕರ್ನಾಟಕದ ಸ್ಪೈನಲ್ ಕಾರ್ಡ್ ಎಲ್ಲಿದೆ ಅಂದರೆ ಕನ್ನಡದಲ್ಲಿದೆ. ಆ ಕನ್ನಡದ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಮಾತುಗಳು ಹೊರಗೆ ಬರಬೇಕು. ಗೌರಿ ಚಿತ್ರ ಆ ವಿಷಯ ಮಾತಾಡಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಕರ್ನಾಟಕದ ಮಹಿಳಾ ಪ್ರಪಂಚ ಈ ಗೌರಿ ಚಿತ್ರವನ್ನು ಗೌರವಿಸಿ, ಈ ಮಕ್ಕಳಿಬ್ಬರನ್ನು ಆಶೀರ್ವದಿಸಿ, ಇಂದ್ರಜಿತ್ ಅವರ ಈ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಕೊಡಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ಮಾತುಗಳನ್ನ ಆಡಿದ್ರು ಸರು. ಮತ್ತು ಈಗ ನಮ್ಮ ಕನ್ನಡದಲ್ಲಿ ಏನಂದರೆ, ಬೇರೆ ಭಾಷೆಗಳಲ್ಲಿ ನೋಡಿ ಇಳಿಯರಾಜ ಅವರ ಒಂದು ಆತ್ಮಕಥೆ ಆಗ್ತಾ ಇದೆ. ಹಂಸಲೇಖ ಸರ್ ಅವರ ಆತ್ಮಕಥೆ ಯಾವಾಗಲೂ ಆಗಬೇಕಾಗಿತ್ತು. ಅವರವರು ಒಂದೊಂದು ಹಾಡುಗಳು ಒಂದೊಂದು ಕಥೆ ಆಗಬೇಕಾಗಿತ್ತು. ಅದು ಅವರ ಒಂದು ಪರ್ಮಿಷನ್ ಕೊಟ್ಟರೆ ನಾನೇ ಮಾಡ್ಬೋದು. ಆದರೆ ಅವ್ರ ಮಾತಿನಿಂದ ಕೇಳೋಣ. ಯಾವಾಗ ಹಂಸಲೇಖ ಅವರ ಆತ್ಮಕಥೆ ಒಂದು ನಮ್ಮ ಪರದೆಯ ಮೇಲೆ ನೋಡೋದು, ಯಾಕೆ ಅಂತಂದರೆ ಒಂದೊಂದು ಹಾಡು ಒಂದೊಂದು ಕತೆ ಆಗುತ್ತೆ, ಒಂದೊಂದು ಹಾಡು ಒಂದೊಂದು ಚಿತ್ರ ಆಗುತ್ತೆ. ಮತ್ತು ಹಂಸಲೇಖ ಅವರ ಆತ್ಮಕಥೆ ನಾವು ಯಾಕೆ ಕನ್ನಡದಲ್ಲಿ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಯಾವಾಗ ಬರುತ್ತೆ, ಮೂಡು ಬರುತ್ತೆ. ಯಾವಾಗ ಮೂಡು ಬರ್ಬೋದು, ಅಥವಾ ಯಾರು ಕೇಳಿದ್ರೆ ಆ ರೈಟ್ಸ್ ನೀವು ಕೊಡ್ತೀರಾ? ನಾನು ಪ್ರೀತಿಯಿಂದ ನಿಮ್ಮ ಎಲ್ಲ ಇಷ್ಟವನ್ನು ಒಪ್ಕೋತೀನಿ. ಆದರೆ ಇದು ಗೌರಿ ಚಿತ್ರದ ಲಾಂಚಿಂಗ್. ಈ ಗೌರಿ ಚಿತ್ರದ ಲಾಂಚಿಂಗ್ನಲ್ಲಿ ಈ ಹೀರೋ, ಈ ಹೀರೋಯಿನ್ ಮುಖ್ಯವಾಗಿ ಮಿಂಚಬೇಕು. ಏನು ಡಿಬೇಟ್ ಮಾಡಿದ್ರೆ ನೀವು ಎಲ್ಲ ಪತ್ರಿಕೆಗಳಲ್ಲಿ ಗೌರಿ ಗೌರಿ ಗೌರಿ, ಸಮರ್ಥ್ ಸಮರ್ಥ್ ಸಮರ್ಥ್, ಸಾನಿಯಾ ಸಾನಿಯಾ ಸಾನಿಯಾ. ಸರ್, ಭಾಳ ಒಳ್ಳೆಯ ವಿಷಯ ಏನಂದರೆ, ಮೊನಾಲಿಸಾ ಅಲ್ಲಿಂದ ಪಾಶ್ಚಿಮಾತ್ಯದಿಂದ ಬಂದಂಥ ಒಂದು ಸೌಂದರ್ಯದ ರಾಶಿ ಮತ್ತು ಶಬ್ದ.
ಮೊನಾಲಿಸಾಯಿಂದ ನೀವು ಗೌರಿಗೆ ಹೊರಕೊಂಡಿದ್ದೀರಾ, ಅಂದರೆ ಕನ್ನಡಕ್ಕೆ ಬದಲಾಗಿದ್ದೀರಾ ಅನ್ನೋದು ಇವರು ಹೇಳಿದ್ರು. ಈಗ ಒಡರಿ ಚಪ್ಪಾಳೆ ಇವರಿಗೆ ಒಂದು ದೊಡ್ಡ. ಕೊನೆಯದಾಗಿ ಹಲವಾರು ಯುವ ಪ್ರತಿಭೆಗಳಿಗೆ, ಯುವಕರಿಗೆ, ಕಲ್ಯಾಣವರಿದ್ದಾರೆ ಇಲ್ಲಿ, ರಾಜೇಶ್ ಕೃಷ್ಣನ್ನು, ಹಲವಾರು ಜನ ಇವತ್ತು ಯುವ ಪ್ರತಿಭೆಗಳಿಗೆ ನೀವು ಸ್ಫೂರ್ತಿಯಾಗಿದ್ದೀರಾ. ನಿಮ್ಮ ಸ್ಫೂರ್ತಿ ಯಾರು ಅಂತ ಒಂದು ಕೊನೆಯ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಅಂತ್ಯ ನೀಡೋಣ. ಏನಂತೀರಾ? ಲೈಫ್ ಈಸ್ ಮೈ ಇನ್ಸ್ಪಿರೇಷನ್. ನಾನು ಪುಸ್ತಕ ಓದೋದು ಒಂದು ಕಡೆ, ಮ್ಯೂಸಿಕ್ ನೋಟೇಷನ್ ಓದೋದು ಒಂದು ಕಡೆ, ಅದಕ್ಕಿಂತಲೂ ಮುಖ್ಯವಾಗಿ ಬದುಕನ್ನು ಯಾವಾಗಲೂ ಓದ್ತಾ ಇರ್ತೀನಿ. ನನ್ನ ಎದುರಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಗ್ರಂಥ ಅಂತ ನಾನು ತಿಳ್ಕೊಳ್ತೀನಿ. ಪ್ರತಿ ಒಬ್ಬ ವ್ಯಕ್ತಿಯನ್ನು ನಾನು ಮನಸ್ಫೂರ್ತಿ ಓದ್ತೀನಿ. ಅಲ್ಲಿ ಸಿಕ್ಕುವಷ್ಟು ಇನ್ಸ್ಪಿರೇಷನ್ನು ಪುಸ್ತಕಗಳಲ್ಲಿ ಸಿಗೋದಿಲ್ಲ ಅಂತ ನನಗೆ ಗೊತ್ತಾಗಿದೆ. ಜುಬಿನ್ ಮೆಹ್ತಾ ಪ್ರಪಂಚದ 7ನೇ ನಂಬರಿನ ಕಂಡಕ್ಟರ್, ದೊಡ್ಡ ಮ್ಯೂಸಿಷಿಯನ್. ಅವ್ರನ್ನೊಬ್ಬರು ಕೇಳ್ತಾರೆ, ಈಸ್ ಮ್ಯೂಸಿಕ್ ಈಸ್ ಯುವರ್ ಲೈಫ್ ಅಂತ. ಹೂ ಸ್ಯಾಡ್ ಅಂತ. ನಿಮ್ಮ ಜೀವನವೇ ಸಂಗೀತ. ನೆವರ್ ನೆವರ್. ದೇರ್ ಈಸ್ ಮ್ಯೂಸಿಕ್. ಇನ್ ಬಿಟ್ವೀನ್ ದೇರ್ ಆರ್ ಸಮ್ ರೆಸ್ಟ್. ವಿ ಹ್ಯಾವ್ ರೆಸ್ಟ್ ಇನ್ ಮ್ಯೂಸಿಕ್. I bring all my life's experience from the rest and put it into the music. ಅದರಿಂದ ಜೀವನ ಮುಖ್ಯ ನನಗೆ, ಸಂಗೀತ ಮುಖ್ಯ ಅಲ್ಲ ಅಂತ. ಅದರಿಂದ ಸಂಗೀತ ಬರೋದೇ ಜೀವನದಿಂದ. ಸುಮ್ಮನೆ ಅಂತ ಅರ್ಧ ಗಂಟೆ ಆಡಿದ್ರೆ ಸಂಗೀತ ಅಲ್ಲ. ಏರಿಳಿತ ಇದ್ರೇ ಸಂಗೀತ. ಏರಿಳಿತ ಬರೋದೇ ಬದುಕಿನಿಂದ. ಬದುಕೇ ನಮ್ಮ ಗುರು, ಬದುಕೇ ದೇವರು, ಧರೆಯೇ ದೇಗುಲ. ಸೂಪರ್ ಸರ್, ಸೂಪರ್. ಈ ಒಂದು ಮಾತುಗಳಿಂದ ನಾನು ಕೊನೆಯದಾಗಿ ಸದಾ ಅವ್ರಿಗೆ, ನಮ್ಮ ಧ್ಯಾನ್ ಸಮೀರ್ ದತಾನಿಗೆ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಮಾಧ್ಯಮದ ಕುಟುಂಬದ ಸದಸ್ಯರಿಗೆ ಮತ್ತು ನನ್ನ ಸಹೋದರ ಸಹೋದರಿಗೆ, ಎಲ್ಲರಿಗೂ, ಸ್ನೇಹಿತರಿಗೆ, ಗೆಳೆಯರಿಗೆ, ನಮ್ಮ ಇಡೀ ತಂಡದ ತಂತ್ರಜ್ಞರಿಗೆ, ನಟರಿಗೆ, ನಟಿಯರಿಗೆ ಧನ್ಯವಾದ ಹೇಳ್ತಾ, ಇಲ್ಲಿ ಒಂದು ಕೊನೆಯದಾಗಿ ಹೋಗೋಕ್ಕೂ ಮುಂಚೆ ನಾವು ಮುಂಚೆನೇ ಹಾಕಬೇಕಾಗಿತ್ತು. ಹಂಸಲೇಖ ಅವರು ಇಲ್ಲಿ ವೇದಿಕೆ ಬರೋಕ್ಕೂ ಮುಂಚೆನೇ ಅವ್ರ ಬಗ್ಗೆ ಒಂದು ವಿ ಟಿ ಮಾಡಿದ್ದೆ. ಅವರ ಒಂದು ಮಾತುಗಳೇ ಆ ವಿ ಟಿಗಿಂತ ಸ್ಟ್ರಾಂಗ್ ಆಗಿದೆ. ಆದರೂ ಕೊನೆಯದಾಗ ವಿ ಟಿ ಮೂಲಕ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಎಲ್ಲರೂ, ಧನ್ಯವಾದ. ಅಷ್ಟೇ ಇಷ್ಟೇ ಮೌನವಾಗಿರ್ತಾರೆ. ದಯಮಾಡಿ ಬನ್ನಿ ವೇದಿಕೆ ಮೇಲೆ. ಅವ್ರಿಗೊಂದು ಸರ್ ದಯಮಾಡಿ ಬರ್ಬೋದು. ಇಲ್ಲ 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 ತುಂಬ ಧನ್ಯವಾದಗಳು ಶರಣ್, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಮತ್ತು ಮೊನಾಲಿಸಾ ಅಂತ ಒಂದು ಸಿನಿಮಾ ಹಿಟ್ ಮಾಡಿಸಿದ್ದಕ್ಕೆ, ಅಲ್ಲಿ ಒಂದು ಪಾತ್ರ ಮಾಡೋದಕ್ಕೆ ಮತ್ತು 20 ವರ್ಷದ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾತಾಡೋದಕ್ಕೆ ಧನ್ಯವಾದಗಳು ಶರಣ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಧನ್ಯವಾದಗಳು.